वंदनम च पुनः पुनः। बोलिए श्री सतनामादि कबीर साहेब की जय। सद्गुरु श्री हनुमान साहेब की जय। गुरु माता जी की जय। सर्व संत महंत की जय। ಸ್ವಲ್ಪ ಈ ಕಡೆ ಬಂದಿಲ್ಲ. ಭದ್ರಾಚಲಕ್ಕೆ ಹೊಟ್ಟು ಬಂದ ಹುಷಾರೇ ಇಲ್ಲ ನಮ್ಮ ಅಲ್ಲಿ ಬಿಸಿಲು, ಇಲ್ಲಿ ವಾತಾವರಣ ಬದಲಾವಣೆ ಆಗಿದೆ. ವಿಜಯವಾಡಲ್ಲಂತೂ ಇರೋಕ್ಕೆ ಆಗಿದೆ. ಇನ್ನು ಸುಧಾರಿಸ್ಕೊತಾನೆ ಇದ್ದೀನಿ. ಅಯ್ಯೋ ಇದಕ್ಕಿನ್ನ ಕೂಲಿಂಗ್ ಗ್ಲಾಸ್ಗೂ ತಡೆಯತ್ತಲ್ಲ ಅದು. ಧ್ಯಾನ ಮೂಲಂ ಗುರುರ್ಮೂರ್ತಿ ಪೂಜಾ ಮೂಲಂ ಗುರುರ್ಪಾದಂ ಮಂತ್ರ ಮೂಲಂ ಗುರುವಾಕ್ಯಂ ಮೋಕ್ಷ ಮೂಲಂ ಗುರು ಕೃಪಾ ಗುರುದೇವೋ ಗುರುಧರ್ಮೋ ಗುರುನಿಷ್ಠಾ ಪರಂತಪಃ ಗುರು ಪರತರಂ ನಾಸ್ತಿ ನಾಸ್ತಿ ತತ್ವಂ ಗುರು ಪರಂ. ಸದ್ಗುರು ಸಾಹೇಬ್ ಕಬೀರ್ ಅವರು ಸಕಲ ಜಗತ್ತಿನ ಜೀವೋದ್ಧಾರಕರು, ಪ್ರಭುಗಳು, ಅವತರಿಸಿರುವ ಮಾನವ ಉದ್ಧಾರಕರು, ನಿಜ ಹಿತೈಷಿಗಳು, ಸತ್ಯ ಜ್ಞಾನ ಶಿಕ್ಷಕರು, ಸರ್ವಶ್ರೇಷ್ಠ ಜ್ಞಾನ ಶ್ರೇಷ್ಠರು ಆಗಿ ಎಲ್ಲರ ಆಶ್ರಯದಾತರು, ಅಹಿಂಸಾ ಧರ್ಮ ಪಾಲಕರು, ಸತ್ಯ ನ್ಯಾಯ ನಿರ್ಣಯಗಳು, ಅಹಿಂಸಾ ಧರ್ಮ ಪಾಲಕರು ಆಗಿ ಎಲ್ಲರ ಆಶ್ರಯದಾತರಾಗಿದ್ದಾರೆ ಅಂತ ಕಬೀರ್ ಸಾಹೇಬ್ ಜಿಯವರಿಗೆ ನಮ್ಮ ಅನಂತ ನಮಸ್ಕಾರ. ನಾವೆಲ್ಲ ನಮ್ಮ ಮನಸ್ಸಿನಲ್ಲಿ, ನಮ್ಮ ಮನೆಯಲ್ಲಿ, ನಮ್ಮಲ್ಲಿ ಏನೇನೋ ಏನಿರಬೇಕು ಅದನ್ನು ನಮ್ಮಲ್ಲಿಲ್ಲ. ಎಲ್ಲ ಸತ್ಯ, ನ್ಯಾಯ, ಧರ್ಮ, ಅಹಿಂಸಾ, ವಿಚಾರ, ವಿವೇಕ, ಶೀಲ, ದಯಾ, ಈ ಜಾಗದಲ್ಲೆಲ್ಲ ನಾವು ಕಾಮ, ಕ್ರೋಧ, ಲೋಭ, ಮೋಹ, ಇಷ್ಟ, ಕೋರಿಕೆ, ಇಚ್ಛೆಗಳನ್ನ ಇಟ್ಕೊಂಡಿದ್ದೀವಿ. ಅದನ್ನೆಲ್ಲ ಒಂದೇ ದಿನ ನಾವು ತೆಗಿಯೋಕ್ಕೂ ಆಗಲ್ಲ. ಆದ್ದರಿಂದ ಒಂದು ಸಣ್ಣ ಸಣ್ಣ ರೂಪದಲ್ಲಿ, ಕಥೆ ರೂಪದಲ್ಲಿ, ಯಾವುದಾದ್ರೂ ಒಂದು ನಡೆದಿರೋ ಒಂದು ಇನ್ಸಿಡೆಂಟ್ ಮೂಲಕನಾದರೂ ಹೇಳಿ ತಿಳಿಸ್ಕೊಡ್ತಾ ಇದ್ದಾರೆ. ನಾವು ಒಂದು ಹೆಜ್ಜೆ ಮುಂದೆ ಇಟ್ಟು ಅದನ್ನು ಏನೇನು ನಮ್ಮಲ್ಲಿದೆ ನಮಗೆ ಗೊತ್ತದು, ನಮ್ಮಲ್ಲಿ ಏನೇನಿದೆ ಏನೇನಿಲ್ಲ ಅಂತ. ಅದು ಯಾರೂ ಇಲ್ಲಿ ಯಾರನ್ನೂ ಬೆಟ್ ಮಾಡಿ ತೋರಿಸ್ತಾ ಇಲ್ಲ. ಅದನ್ನು ನಾವು ತಿಳ್ಕೊಂಡು ಸರಿಪಡಿಸ್ಕೊಬೇಕು. ಗುರುಗಳು ಸಾಕಷ್ಟು ನಮ್ಮ ವಿಚಾರಗಳು ತಿಳಿಸ್ಕೊಟ್ಟಿದ್ದಾರೆ. ನಾನು ಪುಸ್ತಕದಲ್ಲಿ ಬರ್ಕೊತಾ ಇದ್ದೀನಿ, ನೀವೆಲ್ಲ ತಲೆಯಲ್ಲಿ ಬರ್ಕೊಳ್ಳಿ ಅಷ್ಟೇ. ಒಳ್ಳೊಳ್ಳೆ ವಿಚಾರ, ಆಲೋಚನೆಗಳು ಎಲ್ಲ ಇಲ್ಲಿ ಹೇಳಿದ್ದನ್ನು ಮನೆಯಲ್ಲಿ, ಮನಸ್ಸಿನಲ್ಲಿ ನಾವು ಕೆಲಸ ಮಾಡುವಾಗ ಅದ್ರ ಬಗ್ಗೆ ಯೋಚನೆ ಮಾಡೋಣ. ಕೈ ಕೆಲಸ ಮಾಡ್ತಾ ಇರಲಿ, ಯೋಚನೆ ಮಾತ್ರ ಇದ್ರ ಬಗ್ಗೆ ಇರಬೇಕು. ಅದರಲ್ಲಿ ಮೋಹ ಅನ್ನೋದು ಎಷ್ಟು ದೊಡ್ಡದು ಅಂತ ಹೇಳ್ತೀನಿ. ಅಕ್ಬರ್ ಮತ್ತು ಬೀರ್ಬಲ್ ಹೀಗೆ ರಾಜ್ಯದಲ್ಲಿ ಒಂದು ಸಲ ಸಭೆ ನಡೀತಿದೆ. ಅದರಲ್ಲಿ ಒಂದು ಸಲ ಬೀರ್ಬಲ್ ಅವರು ಒಂದು ದೃಷ್ಟಾಂತ ಹೇಳ್ತಾರೆ ಅಕ್ಬರ್ಗೆ, ಗಜೇಂದ್ರ ಮೋಕ್ಷನ ಬಗ್ಗೆ. ಅವನು ಒಬ್ಬ ಮುನಿನೇನ, ಗಜೇಂದ್ರ ಕೂಡ ಶಾಪದಿಂದ ಅವನು ಗಜೇಂದ್ರ ಆಗಿ ಅವನು ತನ್ನ ಬಳಗದ ಜೊತೆ ಅವನು ನೀರಿಗಿಳಿತಾನೆ. ನೀರಿಗಿಳಿದಾಗ ಒಂದು ಮೊಸಳೆ ಅವನ್ನ ಅಟ್ಯಾಕ್ ಮಾಡಿದಾಗ, ಕಾಲಿಟ್ಕೊಂಡಾಗ ಅವನಿಗೆ ಬಿಡಿಸ್ಕೊಳಕ್ಕಾಗಲಿಲ್ಲ. ಆದರೂ ಟ್ರೈ ಮಾಡ್ತಾನೆ,
ಶಕ್ತಿವಂತ ಅಲ್ವಾ ಆನೆ. ಆದಷ್ಟು ಟ್ರೈ ಮಾಡಿ ಕೊನೆಗೆ ಅವನು ವಿಷ್ಣುನ ಕರೀತಾನೆ. ಆವಾಗ ಸ್ವಾಮಿ ಬಂದು ಚಕ್ರ ಬಿಟ್ಟ, ಅವನು ಮೊಸಳೆ ಕಟ್ಟಾಯಿತು, ಇಬ್ಬರೂ ಶಾಪ ವಿಮೋಚನೆ ಆಯಿತು. ಮೊಸಳೆಗೂ ಆಯಿತು, ಇದು ಗಜೇಂದ್ರನಿಗೂ ಆಯಿತು ಅಂತ ಹೇಳ್ತಾರೆ. ಆವಾಗ ಅಕ್ಬರ್ ಹೇಳ್ತಾನೆ, ಎಂಥ ದೇವರು ಅವರು, ಅವನು ಇಷ್ಟೊಂದು ಹಿಂಸೆ ಬೀಳ್ತಾ ಇದ್ದಾನಲ್ಲ, ಆನೆ ಕೂಗ್ತಾ ಇದೆ, ಕಿರ್ಚಾಡ್ತಾ ಇದೆ, ಎಲ್ಲ ಗೊತ್ತು ಅಂತ ನೀವು ಹೇಳ್ತೀರಾ, ನಿಮ್ಮ ದೇವ್ರಿಗೆಲ್ಲ ಗೊತ್ತು ಅಂತ. ಅವನಿಗೆ ಗೊತ್ತಾಗಲಿಲ್ವಾ? ಯಾರನ್ನಾರ ಕಳಿಸಿದ್ರೆ ಯಾರಾರ ಮಾಡೋರಲ್ಲ. ಆದರೆ ಸ್ವಾಮಿನೇ ಅಲ್ಲಿವರೆಗೂ ಹೆಂಗೆ ಹೇಳ್ದ ಬೀರ್ಬಲ್ ಅಂದರೆ, ಅವನು ತನ್ನ ಮಗು ಅಳ್ತಾ ಇದೆ ಅಂದರೆ ತಾಯಿ ಹೇಗೆ ಓಡ್ತಾಳೆ, ಅವಳು ಹೇಗಿದ್ದೀನಿ ಏನು ಮಾಡ್ತಾಯಿದ್ದೀನಿ ಅಂತ ನೋಡಲ್ಲ, ಆ ಥರ ಬಂದ ಅಂತ ಹೇಳ್ತಾಳೆ. ಅಂಥ ಅಗತ್ಯ ಏನಿತ್ತು? ಯಾರನ್ನಾರ ಕಳಿಸ್ಬೋದಾಗಿತ್ತಲ್ಲ, ತಾನೇ ಒಂದು ಚಕ್ರ ಅಲ್ಲಿಂದ ಬಿಟ್ಟಿದ್ರೆ ಆಗಿತ್ತು ಅಂತ ಕೇಳ್ತಾನೆ. ಆವಾಗ ಬೀರ್ಬಲ್ ಹೇಳ್ತಾನೆ, ನನಗೆ 2 ದಿನ ಟೈಮ್ ಕೊಡಿ, ಅದ್ರ ಬಗ್ಗೆ ನಿಮಗೆ ತೋರಿಸ್ಕೊಡ್ತೀನಿ ಅಂತ. ಆಮೇಲೆ ಒಂದಿನ ಬೆಳಿಗ್ಗೆ ಅಕ್ಬರು ಉದ್ಯಾನವನದಲ್ಲಿ ತನ್ನ ಮೊಮ್ಮಗನ ಆಟ ಆಡಿಸೋದು ಒಂದು ಪರಿಪಾಠ ಪ್ರತಿದಿನ. ಇದು ಬೀರ್ಬಲ್ಗೆ ಗೊತ್ತಿರುತ್ತೆ. ಆವಾಗ ಒಂದು ಸೇವಕನಿಗೆ ಹೇಳ್ಕೊಡ್ತಾನೆ, ಅಕ್ಬರ್ಗೆ ಮಗುನ ತಂದು ಕೊಡ್ತೀಯಲ್ಲ, ಆ ಮಗುನ ತಗೊಂಬ, ಆ ಮಗು ಥರನೇ ಒಂದು ಗೊಂಬೆ ಮಾಡಿಸ್ತಾನೆ, ಸೇಮ್ ಡಿಟ್ಟು ಅದೇ ಥರ, ನೋಡಿದ್ರೆ ಅದು ಮಗು ಅಂತಲೇ ಎತ್ಕೊಳ್ಬೇಕು. ಸರಿ ಅಂತ ಹೇಳಿ ಆ ಥರ ಹೇಳ್ಕೊಡ್ತಾನೆ. ಇನ್ನೊಂದು ಮಗುನ ರೆಡಿ ಮಾಡ್ತಾನೆ. ಸೇವಕ ಮಗುನ ತೊಗೊಂಬರ್ತಾ ಇರ್ತಾನೆ. ಇನ್ನೇನು ಅಕ್ಬರ್ ಹತ್ರ ಬರಬೇಕು, ಅಲ್ಲೊಬ್ಬಳು ದಾಸಿ ಇರ್ತಾಳೆ. ಆ ದಾಸಿ ಕೈಗೆ ಮಗು ಕೊಟ್ಟು ಬೀರ್ಬಲ್ ಇದನ್ನು ಗೊಂಬೆನ ಅವನ ಸೇವಕನ ಕೈಗೆ ಕೊಡಿಸ್ತಾನೆ. ಅಕ್ಬರ್ ಹತ್ರ ತೊಗೊಂಬರ್ತಾನೆ. ಮಗು ಅದ್ರಿಂದ ತರಬೇಕು ಅಂದರೆ ಅಲ್ಲಿ ಕೊಳ ಇರುತ್ತೆ, ಜಾರ್ದಂಗೆ ಮಾಡಿ ಬಿದ್ದು ಹೋಗ್ಬಿಡ್ತಾನೆ ಅದರೊಳಗೆ ಸೇವಕ. ಅವಾಗ ಅಕ್ಬರ್ಗೆ, ಅಯ್ಯೋ ನನ್ನ ಮೊಮ್ಮಗ ಏನಾಗೋಯ್ತು, ಕಿರ್ಚಾಡ್ತಾವನೆ, ಎಲ್ಲರಿಗೂ ಕೂಗ್ತಾವನೆ, ಅಲ್ಲಿ ಯಾರಿಗೂ ಕೇಳಿಸಿಲ್ಲ. ಎಲ್ಲರೂ ಬರೋ ಅಷ್ಟೊತ್ತು ನನ್ನ ಮಗು ಏನಾಗೋತಿತ್ತು ಅಂತ ಹೇಳಿದ ತಕ್ಷಣ ತಾನೇ ಧುಮುಕ್ಬಿಡ್ತಾನೆ. ರಾಜ ಅಲ್ವಾ ಅವನು ಎಲ್ಲ ಕಿರೀಟ ಎಲ್ಲ ತಿಡ್ಬೋದಾಯ್ತಲ್ಲ, ಕತ್ತಿ ಎಲ್ಲನೂ, ಏನೂ ಗಮನಿಸ್ಲಿಲ್ಲ ಅವನು. ಆ ಧುಮುಕೆ ಮಗುನ ಎತ್ಕೊಂಬಂದಾಗ, ಯಾರು ನನ್ನ ಬಗ್ಗೆ ಈ ಥರ ಆಟ ಆಡಿರೋದು ಹೇಳಬೇಕು ಅಂದಾಗ ಬೀರ್ಬಲ್ ಬಂದು ಹೇಳ್ತಾನೆ, ಅಲ್ಲ ಮಹಾರಾಜರೇ, ನೀವು ಯಾರಿಗಾರ ಒಬ್ರಿಗೆ ಹೇಳಿದ್ರೆ ಯಾರ ಮಗುನ ಎತ್ತೋರಲ್ಲ. ನಿಮ್ಮ ಕೈಯಲ್ಲಿ ಕತ್ತಿ ಇತ್ತು, ಕಿರೀಟ ಇತ್ತು, ಎಲ್ಲ ನೋಡ್ದಿರ ನೀವು ಧುಮುಕಿದ್ದೀರಲ್ಲ, ಯಾರು ಇಷ್ಟು ಜನದಲ್ಲಿ ಒಬ್ಬರು ಹೋಗ್ತಾ ಇರಲಿಲ್ವ ಅಂತ ಕೇಳ್ತಾನೆ. ಮೋಹ ಅನ್ನೋದು ಅಷ್ಟು ದೊಡ್ಡದು. ನಮಗೂ ಏನು ಇದರಿಂದ ಅಷ್ಟು ಬೇಗ ತಪ್ಪಿಸ್ಕೊಳಕ್ಕಾಗಲ್ಲ. ಅಯ್ಯೋ ನಮ್ಗೇನು ಇಷ್ಟ ಅಲ್ರಿ, ಅವರೇ ನಮ್ಮ ಜೊತೆ ಅವರೇ, ಅದು ಎಲ್ಲ ಈ ಬಾಯಲ್ಲಿ ಹೇಳ್ತೀವಿ ಅಷ್ಟೇ, ನಾವಿನ್ನೂ ಆಚರಣೆಗೆ ತಂದಿಲ್ಲ. ಎಷ್ಟೊಂದು ನಮ್ಮಲ್ಲಿ ಆಸೆ ಇದೆ, ನಮ್ಮ ಮೈಯಲ್ಲಿರೋ ರೋಮಕ್ಕೂ ಆಸೆ ಇದೆ ಅಂತ ಹೇಳ್ತಾರೆ. ಒಂದು ಆಸೆ ಆದಮೇಲೆ ಇನ್ನೊಂದು ಆಸೆ ಸ್ಟಾರ್ಟ್ ಆಗುತ್ತೆ, ಅದಾದಮೇಲೆ ಇನ್ನೊಂದು. ಇದನ್ನ ಯಾಕೆ ನಾವು ಇನ್ನೂ ಕಣ್ಗಾಣಿಸಿಲ್ಲ, ಇಲ್ಲ ಇದನ್ನು ಸ್ಟಾಪ್ ಯಾಕೆ ಮಾಡಿಲ್ಲ, ನಾವು ಸತ್ಯದ ದಾರಿಗೆ ಬಂದಿಲ್ವ ನಾವು ಅಂತ ನನ್ನ ಪ್ರಶ್ನೆ. ಲೋಭನೇನು ಅದು ನಮ್ಮನ್ನು ಮೃಗಾನ್ ಮಾಡಿಬಿಡ್ತಿತ್ತು. ಅದು ಪ್ರತಿ ಒಂದೊಂದು ಕೆಟ್ಟದ್ರಲ್ಲಿ ಕೆಟ್ಟದೇ ಆಗೋದೇ ಹೊರತು ಒಳ್ಳೇದಾಗಲ್ಲ. ಆದಷ್ಟು ನಾವು ಒಳ್ಳೆಯದನ್ನು ಅಳವಡಿಸ್ಕೊಳ್ಳೋಣ ಅಂತ ಹೇಳ್ತೀನಿ. ಇಷ್ಟು ಹೇಳಿ ನನ್ನ ಮಾತು ಮುಗಿಸ್ತೀನಿ. ಎಲ್ಲ ಅಕ್ಕಂದಿರ್ಗೂ ಅಣ್ಣಂದಿರ್ಗೂ ಎಲ್ಲರಿಗೂ ಮಾತು ಕೇಳಿದ್ದಕ್ಕೆ ಸಂತೋಷ. ಧನ್ಯವಾದಗಳು ಶ್ರೀಮತಿ ಮಂಗಳಗೌರಮ್ಮ ಅವರಿಗೆ. बोलिए श्री सतनाम आदि कबीर साहेब की जय, सद्गुरु श्री हनुमान साहेब की जय, गुरु माता जी की जय, सर्व संत महंत की जय. ಪೂಜ್ಯರು ಪ್ರಾತಸ್ಮರಣೆ ಸತ್ಕೂಡಾದಂಥ ಸದ್ಗುರು ಶ್ರೀ ಹನುಮಾನ್ ಸಾಹೇಬರ ದಿವ್ಯಚರಣೆಗೆ ವಂದಿಸುತ್ತಾ, ಗುರು ಮಾತಾಜಿಯವರ ದಿವ್ಯಚರಣೆಗೆ ವಂದಿಸುತ್ತಾ, ನೆರೆದಿರುವ ಎಲ್ಲ ಭಕ್ತಿ ಮಾತೆಯರಿಗೆ ಎಲ್ಲರಿಗೂ ಮಹನೀಯರು ವಂದಿಸುತ್ತಾ ಸತ್ಸಂಗ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ವಿಷಯ ಜೀವನ ಯಾತ್ರೆ. ಎಲ್ಲರ ಜೀವನ ಯಾತ್ರೆ ನಡೀತಾ ಇರುತ್ತೆ. ಹುಟ್ಟಿದಾಗಿಂದ ಹಿಡಿದು ಮರಣದವರೆಗೂ ಜೀವನ ಯಾತ್ರೆ ಅಂತ ಹೇಳಿದ್ದಾರೆ. ಅದರಲ್ಲಿ ಅನಾಸಕ್ತಿ
ಅನಾಸಕ್ತಿಯಿಂದ ನೀವು ಇರಿ ಅಂತ. ಅನಾಸಕ್ತಿ ಅದ್ರ ಬಗ್ಗೆ ನಂತರ ವಿಚಾರ ಮಾಡೋಣ. ಮೊನ್ನೆ ನಮಗೆ ನಮ್ಮ ಆಶ್ರಮಕ್ಕೆ ಶ್ರೀ ಸುಮಿರನ್ ಸಾಹೇಬರು ಅಂತೇಳಿ ಬಂದಿದ್ದರು. ಅವರು ಏನು ಹೇಳಿದರು ಅಂತೇಳಿ ವಿಚಾರ ಮಾಡೋಣ. ಮೊದಲು ಅವರು ಇದೇ ವಿಚಾರ ತಗೊಂಡು, ಮನುಷ್ಯ ಜೀವನದ ಯಾತ್ರೆಯಲ್ಲಿ ಆನಂದವನ್ನು ಹುಡುಕ್ತಾ ಇದ್ದಾನೆ. ಪ್ರತಿಯೊಬ್ಬರು ಅಷ್ಟೇ, ಬುದ್ಧಿ ಬಂದ ಮೇಲೆ ಎಲ್ಲರೂ ಖುಷಿ ಇರೋದಕ್ಕೆ ಇಷ್ಟಪಡ್ತಾರೆ. ಸಣ್ಣ ಮಗು ಸಹ ಯಾವಾಗಲೂ ಖುಷಿ ಇರೋದಕ್ಕೆ ಇಷ್ಟಪಡುತ್ತೆ. ಆದರೆ ಅದು ಗೊತ್ತಿಲ್ಲದೆ ಇಷ್ಟಪಡುತ್ತೆ, ತಿಳುವಳಿಕೆ ಇಲ್ಲದೆ ಇಷ್ಟಪಡುತ್ತೆ. ಆಟದ ಸಾಮಾನು ಕೊಟ್ಟಾಗ ಸ್ವಲ್ಪ ಹೊತ್ತು ತಿರ್ಗಾ ಬೇರೆ ಆಟದ ಸಾಮಾನು ಕೇಳುತ್ತೆ. ಅದು ಸಹ ಆನಂದವನ್ನು ಇಷ್ಟಪಡುತ್ತೆ. ಅದೇ ರೀತಿ ದೊಡ್ಡವರಾದ್ಮೇಲೂ ಸಹ ಎಲ್ಲರೂ ಆನಂದವನ್ನೇ ಇಷ್ಟಪಡ್ತಾರೆ. ಏನೋ ತಮ್ಮ ತಮ್ಮ ಜೀವನದ ಯಾತ್ರೆಯಲ್ಲಿ ಖುಷಿನ ಇಷ್ಟಪಡ್ತಾರೆ. ಅದು ಎಲ್ಲ ಹೊರಗಡೆ ಹುಡುಕ್ತಾ ಇದ್ದಾರೆ. ಆನಂದವನ್ನು ಹೊರಗಡೆ ಹುಡುಕ್ತಾ ಇದ್ದಾರೆ. ಊಟದಲ್ಲಿ ಹುಡುಕ್ತಾ ಇದ್ದಾರೆ, ನೋಟದಲ್ಲಿ ಹುಡುಕ್ತಾ ಇದ್ದಾರೆ, ತೀರ್ಥಕ್ಷೇತ್ರಗಳನ್ನು ಸುತ್ತೋದ್ರಲ್ಲಿ ಹುಡುಕ್ತಾ ಇದ್ದಾರೆ. ಆನಂದವನ್ನು ತೀರ್ಥಕ್ಷೇತ್ರಗಳು ಸುತ್ತೋದ್ರಲ್ಲಿ ಹುಡುಕ್ತಾ ಇದ್ದಾರೆ. ಹೀಗೆ ಅನೇಕ ಅವರವರ ಒಂದು ವಿಚಾರಧಾರೆಯ ಮೇಲೆ ನಡೀತಾ ಇದೆ. ಕೆಲವರು ಪಾರ್ಟಿಗಳಲ್ಲಿ ಆನಂದ ಹುಡುಕ್ತಾ ಇದ್ದಾರೆ. ಎಲ್ಲೂ ಆನಂದ ಸಿಗ್ತಾ ಇಲ್ಲ. ಅದೆಲ್ಲ ಸಿಕ್ಕಿದ್ರೂ ಸಹ ಕ್ಷಣಿಕ, ಕೆಲವು ಹೊತ್ತು. ಊಟ ಮಾಡಿದ ಆನಂದ ಎಷ್ಟೊತ್ತಿರುತ್ತೆ? ಏನೇ ಊಟ ಮಾಡಿದ್ರು ಆನಂದ ಎಷ್ಟೊತ್ತಿರುತ್ತೆ? 1-2-3 ಗಂಟೆಗಳ ಕಾಲ, ಕ್ಷಣಿಕ, ಬಾಯಿನಲ್ಲಿ ಆ ರುಚಿ ಇರೋವರೆಗೂ. ತದನಂತರ ಇರೋದಿಲ್ಲ, ಹೊಟ್ಟೆ ತುಂಬಿರುತ್ತೆ ಅಷ್ಟೇ. ಮತ್ತು ಆನಂದ ಎಲ್ಲಿದೆ? ಆನಂದ ನಿನ್ನಲ್ಲೇ ಇದೆಯಪ್ಪ. ಎಲ್ಲ ಮಹಾತ್ಮರು ಹೇಳೋದು ನಿನ್ನ ಸ್ವರೂಪದಲ್ಲೇ ಇದೆ, ಆತ್ಮನಲ್ಲೇ ಇದೆ ಆನಂದ. ಅದು ಹೇಗೆ ತಿಳಿಯೋದು? ಹೇಗೆ ನಮಗೆ ಅನುಭವ ಆಗೋದು? ಅದಕ್ಕೆ ಅವ್ರು ಹೇಳ್ತಾ ಇದ್ರು, ಒಂದು ಭಜನೆಯೂ ಮಾಡಿಸಿದ್ರು, ಸತ್ಯನಾಮ್ ಅಂತೇಳಿ. ಭಜನೆ ಸಾಧನೆಗಳ ಮೂಲಕ ಆನಂದವನ್ನು ಅನುಭವಿಸಬೇಕು. ಒಳಗಡೆ ಇರ್ತಕ್ಕಂಥ ನಮ್ಮಲ್ಲಿ ಆನಂದವನ್ನು ಅನುಭವಿಸಬೇಕು. ಭಜನೆ ಸಾಧನೆ ಮೂಲಕ. ಗುರು ಒಳಗಡೆ ನೋಡಿ, ಅದನ್ನ ಗುರು. ಆ ಅರಿವು ಗುರುವನ್ನ ಮತ್ತೊಬ್ಬರ ಅವಶ್ಯಕತೆ ಇದೆ. ನಮಗೆ ಗೊತ್ತಿಲ್ಲ ಅವೆಲ್ಲ. ನಮ್ಮ ಆತ್ಮ ಅಂದರೆ ಗೊತ್ತಿಲ್ಲ, ನಮ್ಮ ಸ್ವರೂಪ ಅಂದರೆ ಗೊತ್ತಿಲ್ಲ. ಅದು ಒಳಗಡೆನೇ ಇದೆ. ಅದೆಲ್ಲ ನಿಮ್ಗೆ ಅರಿವಾಗಬೇಕಾದ್ರೆ ಸತ್ಸಂಗ, ಭಜನೆ, ಸಾಧನೆ ಇವುಗಳನ್ನೆಲ್ಲ ನೀವು ಮಾಡಬೇಕು. ಅವುಗಳನ್ನೆಲ್ಲ ಮಾಡಿದಾಗ ನಿಮ್ಮ ಎಲ್ಲ ದುಃಖಗಳು ದೂರ ಆಗ್ತವೆ. ಎಲ್ಲ ದುಃಖಗಳು ಈಗ ಹೇಳಿದ್ರು, ಒಂದಾದ ನಂತರ ನಮ್ಮಲ್ಲಿ ಮೋಹ ಹುಟ್ಟನೇ ಇರುತ್ತೆ. ಆ ದುಃಖ ದೂರ ಆಗುತ್ತೆ, ಕ್ರೋಧದ ದುಃಖ ದೂರ ಆಗುತ್ತೆ, ಎಲ್ಲ ದುಃಖವೂ ದೂರ ಆಗುತ್ತೆ. ಮುಂದುವರೆದು ಹೇಳಿದ್ರು, ಪ್ರತಿಯೊಬ್ಬ ವ್ಯಕ್ತಿ ಮನುಷ್ಯನಾದವನಿಗೆ ಆ ಗರ್ಭವಾಸದಲ್ಲಿ ಸ್ಥಳ ಚಿಕ್ಕದು, ಬಹಳ ಸಂಕಟ ಪಡ್ತಾ ಇರ್ತಾನೆ. ಈ ಕಡೆಗೆ ಒದ್ದಾಡೋಕ್ಕಾಗಲ್ಲ, ಈ ಕಡೆಗೆ ಒದ್ದಾಡೋಕ್ಕಾಗೋದಿಲ್ಲ. ಗರ್ಭವಾಸದ ವ್ಯವಸ್ಥೆ. ಆತನು ಅಲ್ಲಿ ಪ್ರತಿಜ್ಞೆ ಮಾಡ್ತಾನಂತೆ, ಪ್ರಾರ್ಥನೆ ಮಾಡ್ತಾನಂತೆ ಅವರವರ ಇಷ್ಟ ದೇವರನ್ನ ಕುರಿತು. ಅವನು ಯಾವ ದೇವರನ್ನ ಹಿಂದಿನ ಜನ್ಮದಲ್ಲಿ ಪೂಜೆ ಮಾಡ್ತಾ ಇದ್ನೋ, ರಾಮನೋ ಕೃಷ್ಣನೋ, ಪ್ರತಿಯೊಬ್ಬರು ಅಷ್ಟೇ ಪ್ರಾರ್ಥನೆ ಮಾಡ್ತಾರೆ. ನನ್ನನ್ನು ಈ ಸ್ಥಳದಿಂದ ಹೊರಗಡೆ ಕಳಿಸಿಬಿಡು. ನಾನು ಹೊರಗಡೆ ಹೋದ ಮೇಲೆ ಒಳ್ಳೆ ಸತ್ಕರ್ಮಗಳನ್ನು ಮಾಡ್ತೀನಿ, ಒಳ್ಳೆ ಕರ್ಮಗಳನ್ನು ಮಾಡ್ತೀನಿ. ಸತ್ತಂದರೆ ಒಳ್ಳೆಯದು, ಒಳ್ಳೆ ಕರ್ಮಗಳನ್ನು ಮಾಡ್ತೀನಿ. ಪೂಜೆ ಪುನಸ್ಕಾರ ಇತ್ಯಾದಿ ಏನೇನೋ ಅವನು ಅಂದ್ಕೊಂಡಿರ್ತಾನೆ ಎಲ್ಲ
ದಾನ ಮಾಡ್ತೀನಿ, ಧರ್ಮ ಮಾಡ್ತೀನಿ, ಪೂಜೆ ಮಾಡ್ತೀನಿ, ಪ್ರಾರ್ಥನೆ ಮಾಡ್ತಾನೆ. ಏನೇ ಪ್ರಾರ್ಥನೆ ಮಾಡಿದ್ರೂ ಸಹ ಸಮಯಕ್ಕೆ ಸರಿಯಾಗಿ ಅದು ಬರಬೇಕು. ಅದಕ್ಕೆ ಮೊದಲೇ ಬರಲಿಕ್ಕೆ ಸಾಧ್ಯ ಇಲ್ಲ. ಅವರವರ ಶಾರೀರಿಕ ಆರೋಗ್ಯದ ಮೇಲೆ ಅದು ಅವಲಂಬಿಸಿದೆ. ಈಗ ಹೊರಗಡೆ ಬಂದ, ಹೊರಗಡೆ ಬರೋವರೆಗೂ ಪ್ರೇಯರ್ ಮಾಡ್ತಾನೆ ಇರ್ತಾನೆ ಅವನು. ಹೊರಗಡೆ ನನ್ನ ಕಳಿಸು, ಹೊರಗಡೆ ನನ್ನ ಕಳಿಸು ಅಂತ. ಆದರೆ ಇಲ್ಲಿ ಮರ್ತೋದ, ಹೊರಗಡೆ ಬಂದು ಸತ್ಯನಾಮದ ಸ್ಮರಣೆ ಮಾಡೋದು ಮರ್ತೋದ. 24 ಗಂಟೆ ಆಟೋ ಪಾಠಗಳಲ್ಲಿ, ವ್ಯವಹಾರಗಳಲ್ಲಿ ತೊಡಗಿಸಿಕೊಂಡ. ಬಾಲಕನಿದ್ದಾಗ ಆಟ, ಊಟ, ಓಟ, ಪಾಠ ಇಷ್ಟೇ. ದೊಡ್ಡನಾದ್ಮೇಲೆ ವ್ಯವಹಾರ, 12 ಗಂಟೆ ವ್ಯವಹಾರ, 12 ಗಂಟೆ ನಿದ್ದೆ. ಈ ರೀತಿಯಾಗಿ ಸಮಯವನ್ನೆಲ್ಲ ಕಳೀತಾ ಇದ್ದಾನೆ 24 ಗಂಟೆ. ಸತ್ಯನಾಮದ ಸ್ಮರಣೆ ಮಾಡಲಿಲ್ಲ. ಸತ್ಯನಾಮ ಅಂದ್ರೇನು? ನಮ್ಮ ಸ್ವರೂಪವೇ, ಆತ್ಮವೇ, ಬೇರೆ ಇಲ್ಲ. ಅದಕ್ಕೊಂದು ಹೆಸರು ಅಷ್ಟೇ. ಕಬೀರ್ ಸಾಹೇಬ್ರ ಹೆಸರು ಕೊಟ್ಟಿದ್ದಾರೆ. ಜೀವ ಅಂತ ಹೇಳಿದ್ರು, ರಾಮ ಅಂತ ಹೇಳಿದ್ರು, ಕೃಷ್ಣ ಅಂತ ಹೇಳಿದ್ರು, ಸತ್ಯನಾಮ ಅಂತ ಹೇಳಿದ್ರು, ಎಲ್ಲ ಒಂದೇನೆ. ಮರೆತು ಸತ್ಯನಾಮದ ಸ್ಮರಣೆ ಮಾಡಲಿಲ್ಲ. ಸತ್ಯನಾಮದ ಸ್ಮರಣೆ ಮಾಡಲಿಲ್ಲ. ಮತ್ತು ಮನುಷ್ಯ ಜನ್ಮ ಬಂತು. ಹೊರಗಡೆ ಬಂದ, ಮನುಷ್ಯ ಜನ್ಮ ಇದು. ಆಲಸ್ಯ ಮಾಡ್ಕೊಂಬಿಟ್ಟ, ಸೋಮಾರಿ ಆಗ್ಬಿಟ್ಟ. ಹೇಳ್ತಾರೆ ಮಹಾತ್ಮರು ಹೇಳಿದ್ರು, ನಿಮ್ಮ ಕೆಲಸ ಏನೇನಿದೆಯೋ, ನಿಮ್ಮ ಕರ್ತವ್ಯ, ವ್ಯಾಪಾರ ಮಾಡ್ತೀರಾ, ಸಾಪಾರ ಮಾಡ್ತೀರಾ, ಕಾರ್ಖಾನೆಗೆ ಹೋಗ್ತೀರಾ, ಏನೇ ಕೆಲಸ, ಎಲ್ಲ ಕೆಲಸನೂ ಮಾಡಿ. ನೋಡಿ, ಯಾವುದನ್ನು ಬಿಡು ಅಂತೇಳಿಲ್ಲ. ಎಲ್ಲ ಕೆಲಸಗಳನ್ನು ಮಾಡಿ. ನಿಮ್ಮ ಪಾಲಿಗೆ ಏನೇನು ಬಂದಿದೆಯೋ, ಏನೇನು ನಿಮ್ಮ ಪಾಲಿಗೆ, ನಿಮ್ಮ ಪ್ರಾರಬ್ಧ ಕರ್ಮಾನುಸಾರ ಏನು ಮಾಡಬೇಕು ಅನ್ನೋದಿದೆಯೋ ಆ ಕೆಲಸಗಳನ್ನೆಲ್ಲ ಮಾಡಿ. ಅದ್ರ ಜೊತೆಗೆ ಸತ್ಯನಾಮದ ಸ್ಮರಣೆ ಮಾಡಿ. ಸತ್ಯನಾಮ್ 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 ಸ್ಮರಣೆ ಮಾಡಿ. ಸ್ಮರಣೆ ಮಾಡದೇ ಇದ್ರೆ ಏನಾಗುತ್ತೆ ನಮಗೆ? ನಾವು ಗುರುವಿನ ಮೂಲಕ ಆ ಸತ್ಯನಾಮದ ಸ್ವರೂಪದ ವಿಚಾರ ತಿಳಿದು ನಾವು ಸ್ಮರಣೆ ಮಾಡಲಿಲ್ಲ ಅಂದರೆ 84 ಲಕ್ಷ ಜೀವರಾಶಿಗಳಲ್ಲಿ ನಾವು ಸುತ್ತುತ್ತಾ ಇರ್ತೀವಿ. ಈಗೆಲ್ಲ ಸುತ್ಕೊಂಡು ಬಂದಿದ್ದೀವಿ. 84 ಲಕ್ಷ ಜೀವರಾಶಿಗಳು. ಅಂಡಜ, ಉದ್ಭದ, ಶ್ವೇತಜ, ಪಿಂಡಜ. ಅಂಡ ಅಂದರೆ ಮೊಟ್ಟೆ, ಪಿಂಡ ಅಂದರೆ ಮನುಷ್ಯ ರೂಪದಲ್ಲಿ ಆಗೋದು, ಉದ್ಭಜ ಅಂದರೆ ಭೂಮಿನಲ್ಲಿ ಹುಟ್ಟೋದು, ಶ್ವೇತಜ ಅಂದರೆ ಬೆವರಿನಲ್ಲಿ, ಗಾಳಿನಲ್ಲಿ ಉತ್ಪತ್ತಿ ಆಗತಕ್ಕಂಥ ಕ್ರಿಮಿಕೀಟಗಳು. ಇದು ಎಲ್ಲ 84 ಲಕ್ಷ ಜೀವರಾಶಿಗಳು ಅಂತೇಳಿ ಬರೆದಿಟ್ಟಿದ್ದಾರೆ. ಅದೆಲ್ಲ ಸುತ್ತಿ ಮತ್ತೆ ಬರ್ತೀಯ. ಮನುಷ್ಯ ಜನ್ಮ ಬಂದಿದೆ, ನಾನು ಯಾರು ಅನ್ನೋದು ತಿಳಿಬೇಕು. ನಾನು ಈ ದೇಹನ ತಿಳಿಬೇಕು. ದೇಹ ಅಲ್ಲ ನಾನು ಆತ್ಮ. ದೇಹ ಬಂದಿದೆ, ಎಷ್ಟೋ ದೇಹಗಳು ಬಂದು ಹೋಗ್ತಾ ಇದೆ. ಈಗಲೂ ಬಂದಿದೆ, ಈಗಲೂ ಹೊರಟೋಗ್ಬಿಡುತ್ತೆ. ವ್ಯರ್ಥ ಮಾಡಬೇಡ, ಇದನ್ನು ಆಲಸ್ಯ ಮಾಡಬೇಡ, ಸೋಮಾರಿ ಪಡಬೇಡ. ಸತ್ಯನಾಮದ ತಪಸ್ಸು ಮಾಡು, ಚಿಂತನೆ ಮಾಡು. ಎಲ್ಲರ ಹೃದಯದಲ್ಲಿ ಇದೆ, ನಮ್ಮಲ್ಲೂ ಇದೆ ನಮ್ಮ ಸ್ವರೂಪ, ನಿಮ್ಮಲ್ಲೂ ಇದೆ ನಿಮ್ಮ ಸ್ವರೂಪ, ಆತ್ಮ ಎಲ್ಲರಲ್ಲೂ ಇದೆ. ಅದು ತಿಳಿಬೇಕಾದ್ರೆ ಅಂತಃಕರಣ ಶುದ್ಧ ಮಾಡ್ಕೊಳ್ಬೇಕು. ಅಂತಃಕರಣ ಶುದ್ಧ ಆಗಬೇಕಾದ್ರೆ ಸತ್ಸಂಗ ಕೇಳಬೇಕು. ಸತ್ಸಂಗ ಅಂದರೆ ಒಳ್ಳೆ, ಸತ್ ಅಂದರೆ ಒಳ್ಳೆಯದು, ಸತ್ಯನೂ ಆಗುತ್ತೆ. ಅದರ ಬಗ್ಗೆ ಅನುಭವ ಹೇಳ್ತಾ ಇರ್ತಾರೆ. ಸತ್ ಅಂದರೆ ಸತ್ಯನೂ ಆಗುತ್ತೆ, ಒಳ್ಳೆಯದು ಅಂತ ಒಳ್ಳೆ ವಿಚಾರಗಳನ್ನು ಸತ್ಸಂಗ ಅಂತ ಹೇಳ್ತಾರೆ. ಈ ಸತ್ಸಂಗಗಳನ್ನು ಕೇಳ್ತಾ ಕೇಳ್ತಾ ನಾವು ಅಂತಃಕರಣ, ನಮ್ಮ ಮನಸ್ಸು ಶುದ್ಧಿ ಮಾಡಬೇಕು, ನಮ್ಮ ಮನಸ್ಸಿನ ಶುದ್ಧಿ ಮಾಡಬೇಕು, ನಮ್ಮ ಚಿತ್ತವನ್ನು ಶುದ್ಧಿ ಮಾಡ್ಕೊಳ್ಬೇಕು, ಅಹಂಕಾರವನ್ನು ಬಿಡಬೇಕು, ಮಮಕಾರವನ್ನು ಬಿಡಬೇಕು. ಮನಸ್ಸು ಯಾವ ಕಡೆ ಹೋಗ್ತಾ ಇದೆ ಅಂದರೆ ಪಂಚ ವಿಷಯಗಳ ಕಡೆ ಹೋಗ್ತಾ ಇದೆ ಮನಸ್ಸು. ಶಬ್ದ, ಸ್ಪರ್ಶ, ರೂಪ, ಗಂಧ, ಇವುಗಳ ಕಡೆ ಹೋಗ್ತಾ ಇದೆ. ಅವುಗಳನ್ನು ನಾವು ತಿರುಗಿಸ್ಕೊಳ್ಬೇಕು ನಮ್ಮ ಸ್ವರೂಪದ ಕಡೆಗೆ. ಎಲ್ಲರ ಹೃದಯದಲ್ಲಿ ಆತನಿಗೆ ಸಾಹೇಬು ಅಂತ ಹೆಸರು ಕರ್ತರು. ಆತ್ಮನಿಗೆ ಎಲ್ಲರ ಹೃದಯದಲ್ಲಿ ಇದ್ದಾನೆ. ನಾವು ಇನ್ನೊಂದು ಕೆಟ್ಟ ಆಲೋಚನೆಗಳನ್ನು ಮಾಡ್ತೀವಿ, ಕೆಟ್ಟ ಕೆಲಸಗಳನ್ನು ಮಾಡ್ತೀವಿ, ಯಾರು ನೋಡೋದಿಲ್ಲ ಅಂದ್ಕೊಂಡಿದ್ದೀವಿ. ಆದರೆ ನಮ್ಮ ಮನಸ್ಸು ನೋಡುತ್ತೆ, ನಮ್ಮ ಮನಸ್ಸು ಗಮನಿಸುತ್ತೆ, ನಮ್ಮ ಅರಿವು ಗಮನಿಸುತ್ತೆ. ನಮ್ಮ ಅರಿವಿಗೆ ಬರ್ತಿದೆ, ನಾನು ಇಂಥ ಕೆಲಸ ಮಾಡಿದೆ,
ತಪ್ಪಾಯಿತು ಅಂತ. ಬೇರೆ ಯಾರು ನೋಡೋದು ಬೇಕಾಗಿಲ್ಲ. ನಾನು ತಪ್ಪು ಮಾಡಿದೆ, ಎಲ್ರಿಗೂ ಅನುಭವ ಆಗಿರುತ್ತೆ, ಚಿಂತನೆ ಮಾಡ್ತಾನೆ. ಹಾಗಾಗಿ ಯಾರೂ ಸಹ ಕೆಟ್ಟ ಆಲೋಚನೆ, ಕೆಟ್ಟ ವಿಚಾರಗಳನ್ನು ಮನಸ್ಸಿಗೆ ತಗೊಂಬೇಡಿ, ಕೆಟ್ಟ ಕಾರ್ಯಗಳನ್ನು ಮಾಡಬೇಡಿ. ಕೆಟ್ಟ ಕಾರ್ಯಗಳನ್ನು ಮಾಡಬೇಡಿ. ಮಾಡಿದರೆ ನಿಮಗೆ ಆನಂದ ಸಿಗೋದಿಲ್ಲ. ಆನಂದ ಎಲ್ಲಿದೆ? ಸತ್ಯಲೋಕದಲ್ಲಿದೆ. ಯಾವುದು ಅಂದರೆ ನಮ್ಮ ಸ್ವರೂಪ. ನಮ್ಮ ಸ್ವರೂಪದಲ್ಲೇ ಲೀನ ಆಗದೆ ಸತ್ಯಲೋಕ. ಸತ್ಯಲೋಕ. ಅದರಿಂದ ಸತ್ಸಂಗ, ಸದ್ವಿಚಾರ, ಭಜನೆ ಇವೆಲ್ಲ ಮಾಡಬೇಕು. ಇವೆಲ್ಲ ಸಾಧನೆಗಳು. ಗುರುವಿನ ಮೂಲಕ ತಿಳ್ಕೊಂಡು, ಸಾಧನೆ ಮೂಲಕ, ಅವ್ರ ಮೂಲಕ ತಿಳ್ಕೊಂಡು ಇವುಗಳನ್ನೆಲ್ಲ ಮಾಡ್ತಾ ಇದೆ. ಆಗ ನೀವು ಸತ್ಯಲೋಕದಲ್ಲಿ ವಾಸ ಮಾಡಲಿಕ್ಕೆ ಆಗ ಸಾಧ್ಯ ಆಗುತ್ತೆ. ಬೇರೆ ಲೋಕ ಅಂದರೆ ಬೇರೆ ಹೊರಗಡೆ ಎಲ್ಲೋ ಇಲ್ಲ, ಅದು ನಿಮ್ಮಲ್ಲೇ ಇದೆ, ನಿಮ್ಮಲ್ಲೇ ಇದೆ. ಇದು ಜೀವನದ ಯಾತ್ರೆ ವಿಚಾರವಾಗಿ ಇದನ್ನು ಮಾಡಿ ನಿಮ್ಮ ಜೀವನದಲ್ಲಿ ಪ್ರತಿಯೊಬ್ಬರು ಅಂತ ಶ್ರೀ ಸುಮೀರನ್ ಸಾಹೇಬರು ಮೊನ್ನೆ ಬಂದಿದ್ದರು. ಅವರು ನಮಗೆ ತಿಳಿಸ್ಕೊಟ್ಬಿಟ್ಟು ಹೋದರು. ದಾನ ಮಾಡಿ ಸತ್ಕರ್ಮ ಮಾಡ್ತೀವಿ ಅಂತಲೇ ನಾವು ಬಂದಿರೋದು. ಆದರೆ ಏನಕ್ಕೆ ನಾವು ಸತ್ಕರ್ಮ ಮಾಡೋದಿಲ್ಲ. ಒಳ್ಳೆ ಕೆಲಸಗಳನ್ನೇನೂ ಮಾಡೋದಿಲ್ಲ ನಾವು. ಗುರು ಸೇವೆ, ಗುರುಭಕ್ತಿ ಇವುಗಳನ್ನ ಮಾಡಬೇಕು. ಯಾಕೆ ಇವುಗಳನ್ನೇ ಮಾಡಬೇಕು ಅಂತ ಹೇಳ್ತಾರೆ ಅಂದರೆ, ಇಲ್ಲಿ ತಾತಯ್ಯನವರು ಹೇಳ್ತಾರೆ, ಏನೋ ಬ್ರಹ್ಮ ಸಾಕ್ಷಾತ್ಕಾರ. ಅದಕ್ಕೆ ಬ್ರಹ್ಮ ಅಂತ ದೇವರು ಅಂದರು. ಯಾವುದು? ನಮ್ಮ ಸ್ವರೂಪಕ್ಕೆ, ನಮ್ಮ ಆತ್ಮನಿಗೆ ಹೇಳ್ತಾರೆ. ದೇವರನ್ನು ಹುಡುಕಿಕೊಂಡು 108 ಕ್ಷೇತ್ರಗಳಲ್ಲಿ ಹೋಗ್ತಾ ಇದ್ದಾರೆ ಬ್ರಹ್ಮ ಸಾಕ್ಷಾತ್ಕಾರಕ್ಕೆ. ನೋಡಿ, ಬ್ರಹ್ಮನ ದೇವರು, ಸಾಕ್ಷಾತ್ಕಾರ ಅಂದರೆ ಅರಿವು ಮೂಡಿಸ್ಕೊಳ್ಳೋದು. ಇವೆಲ್ಲ ಬೇಕಿಲ್ಲ. ತಾತಯ್ಯನವರ ಅಭಿಪ್ರಾಯ ಇದೆಲ್ಲ ಬೇಕಿಲ್ಲ. ಅಂದರೆ ಬೇಕಿಲ್ಲ ಅಂತ ಹೋಗಬಾರ್ದು ಅಂತೇನಿಲ್ಲ. ಅನುಕೂಲತೆ ಇರೋರು ಹೋಗ್ಬೋದು, ಬರ್ಬೋದು. ಆತ್ಮ ಸಾಕ್ಷಾತ್ಕಾರಕ್ಕೆ ಇವೆಲ್ಲ ಬೇಕಿಲ್ಲ. ಅಂತರಂಗವೇ ಪುಣ್ಯಕ್ಷೇತ್ರ. ನೋಡಿ, ನಮ್ಮ ಅಂತರಂಗವೇ ಪುಣ್ಯಕ್ಷೇತ್ರ. ಅಂತರಂಗದಲ್ಲಿ ದೇವರನ್ನ ಕಾಣಬೇಕು. ಅಂತರಂಗದಲ್ಲಿ ದೇವರನ್ನ ಕಾಣಬೇಕು. ಮಾನಸ ಪೂಜೆಯನ್ನು ಅಂದರೆ ಮನಸ್ಸಿನಲ್ಲಿ ಸ್ಮರಣೆ ಮಾಡಬೇಕು. ಮಾನಸಿಕ ಪೂಜೆಯನ್ನು ಮಾಡಿ, ಮಾನಸಿಕ ಪೂಜೆಯನ್ನು ಮಾಡಿ. ಆಗ ನೀವು ನಿಮ್ಮ ಸ್ವರೂಪದ ವಿಚಾರ, ಸ್ವರೂಪವನ್ನು ತಿಳಿಯಲಿಕ್ಕೆ ಸಾಧ್ಯ ಆಗುತ್ತೆ. ಇದು ಯಾರಿಗೆ ಅಂತ ಅಂದರೆ, ನಾವು ಹುಟ್ಟು ಸಾವಳ ಬಂಧನ ಬಿಡುಗಡೆ ಆಗಬೇಕು, ಸಾಕಪ್ಪ ಈ ಕಷ್ಟ ಅನ್ನೋರು ಅಂತೀವಲ್ಲ, ಆಗ ಇದನ್ನು ಮಾಡಿದ್ರೆ ನಮಗೆ ಅದು ಖಂಡಿತ ಸಿಗುತ್ತೆ. ನಮ್ಮ ಸ್ವರೂಪದಲ್ಲೇ ನಾವು ಹೋಗಿ ನಿಲ್ತೀವಿ. ಆಗ ನಮಗೆ ಹುಟ್ಟೋದು ಇಲ್ಲ, ಸಾವು ಇಲ್ಲ. ಈಗ ಬಂದಿದೆ, ಇದು ಸಾಲೇಬೇಕು. ಶರೀರ ಎಲ್ಲರಿಗೂ ಅನ್ವಯ ಆಗುತ್ತೆ. ಪ್ರಧಾನಮಂತ್ರಿ ಆಗಲಿ, ರಾಷ್ಟ್ರಪತಿ ಆಗಲಿ, ಯಾರೇ ಆಗಿದ್ರೂ ಸಹ ದೇಹ ಬಂದ ಮೇಲೆ ಮರಣ ಇದಕ್ಕೆ ಶತಸಿದ್ಧ. ಮತ್ತೆ ಹುಟ್ಟದ ಹಾಗೆ ಮಾಡ್ಕೊಳ್ಳೋದೆ ಅಮರತ್ವ. ಇದನ್ನು ಪಡೀರಿ. ಮತ್ತು ತೀರ್ಥಯಾತ್ರೆಗಳಿಗೆ ಹೋಗೋದ್ರಿಂದೇನು ಪ್ರಯೋಜನ ಅಂದರೆ, ಭೋಗ ವಿಷಯಗಳ ಕಡೆ ಗಮನ ಸ್ವಲ್ಪ ಕಡಿಮೆ ಆಗುತ್ತೆ. ಅದು ನೋಡ್ತಾ ಆಸೆಗಳು ಕಡಿಮೆ ಆಗ್ತವೆ. ಆಸೆಗಳು ಕಡಿಮೆ ಆಗುತ್ತೆ. ಯಾಕೆಂದರೆ ನಮ್ಮದೆಲ್ಲ ಮನಸ್ಸೆಲ್ಲ ವಿಷಯ ಚಿಂತೆಗಳಿಂದ ಮಲಿನ ಆಗಿರುತ್ತೆ. ಅದೆಲ್ಲ ಕಡಿಮೆ ಆಗ್ತಾ ಇರುತ್ತೆ. ಆದರೆ ನಿಜವಾದ ದೇವರು ಅಂದರೆ ನಮ್ಮೆಲ್ಲರ ಸ್ವರೂಪ. ಯಾರಿಗೆ ಇದು ಅರ್ಥ ಆಗ್ತಿಲ್ವೋ ಅವರು ಅದನ್ನು ಮಾಡಬಹುದು ಅಂತೇಳಿದ್ದಾರೆ, ಮಾಡಬಾರ್ದು ಅಂತೇಳಿ. ಯಾರಿಗೆ ಇದು ಅರ್ಥ ಆಗ್ತಾ ಇಲ್ವೋ, ಇದು ಸಾಧನೆ ಮಾಡೋಕ್ಕಾಗ್ತಾ ಇಲ್ವೋ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ ಅಂತೇಳಿ ಅಂಥವ್ರು. ಆದರೆ ಪ್ರತಿನಿತ್ಯ ಬರ್ತಾ ಇದ್ರೆ ಎಲ್ಲವೂ ಗೊತ್ತಾಗುತ್ತೆ. ನಾವು ಮಧ್ಯದಲ್ಲೇ ಬಿಟ್ಟುಬಿಡ್ತೀವಿ. ಮಧ್ಯದಲ್ಲಿ ನಾವು ಜೀವನ ಯಾತ್ರೆ ಮಧ್ಯದಲ್ಲೇ ಬಿಟ್ಟು ಕೆಲವರು ಮಧ್ಯದಲ್ಲೇ ಮಾಡಿಬಿಡ್ತಾರೆ. ಅದೇ ನಾವು ಅದನ್ನ ಸಾಧನೆ ಮಾಡಿ ಖಂಡಿತ ಅದು ಸಿಗುತ್ತೆ. ಜೀವನ ಯಾತ್ರಾ ಆಸಕ್ತಿಪೂರ್ವಕರು ಅಂದರೆ ಯಾವ ಹೆಚ್ಚು ಆಸಕ್ತಿಯಿಂದ ಮಾಡಕ್ಕೆ ಆಸಕ್ತಿ ಇಡಬೇಡ ಹೇಳ್ತಾರೆ. ಬೋಗು ಜನಿ ಬುಲಹು ಯೋಗ
ಇದನ್ನು ಸಾಧು ಹೋಗು. ಪ್ರತಿಯೊಬ್ಬರಿಗೂ ಸಹ ಊಟದ ಅವಶ್ಯಕತೆ ಇದೆ. ಜ್ಞಾನಿ ಆಗಲಿ ಅಜ್ಞಾನಿ ಆಗಲಿ, ಹುಚ್ಚಂಗೂ ಊಟ ಬೇಕು, ಬುದ್ಧಿವಂತನಿಗೂ ಊಟ ಬೇಕು, ಚೆನ್ನಾಗಿರೋನಿಗೂ ಬೇಕು. ನೀರು ಎಲ್ರಿಗೂ ಬೇಕು, ಕುಡಿಯೋ ಅವಶ್ಯ ಬೇಕು. ನೀರು ಎಲ್ರಿಗೂ ಬೇಕು. ಉಸಿರಾಟ, ಗಾಳಿ ಎಲ್ರಿಗೂ ಬೇಕು. ಗಾಳಿ ಎಲ್ರಿಗೂ ಬೇಕು. ಎಲ್ಲರೂ ಕುಳಿತುಕೊಳ್ತಾರೆ, ಎದ್ದೊಳ್ತಾರೆ, ಇದ್ರೆ ಎಚ್ಚರ ಆಗ್ತಾರೆ, ಓಡಾಡ್ತಾರೆ, ಎಲ್ಲರೂ ಸಹ ಮಾಡ್ತಾರೆ. ಇದು ಶರೀರಕ್ಕೆ ಅವಶ್ಯಕತೆ ಇದೆ. ಊಟ ಮಾಡೋದು, ತಿನ್ನೋದು, ನೀರು ಕುಡಿಯೋದು, ಓಡಾಡೋದು ಇವೆಲ್ಲವೂ ಸಹ ಅವಶ್ಯಕತೆ ಇದೆ. ಈ ಜೀವನ ಯಾತ್ರೆಯಲ್ಲಿ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬರದೇ ಅಲ್ಲ. ಕೆಲವು ಸಮಯ ಅನುಕೂಲ ಆಗ್ತವೆ, ಒಳ್ಳೇದಾಗ್ತಾ ಇರುತ್ತೆ, ಸಿಗುತ್ತೆ, ಬಟ್ಟೆ ಸಿಗುತ್ತೆ, ಕೆಲಸ ಸಿಗುತ್ತೆ, ಎಲ್ಲ ಆಗ್ತದೆ. ಕೆಲವು ಸಮಯದಲ್ಲಿ ಅನುಕೂಲ ಆಗುತ್ತೆ, ವಿರುದ್ಧ ದುಡ್ಡಿದ್ರೂ ಊಟ ಸಿಗೋದಿಲ್ಲ. ಕೆಲವು ಸಮಯದಲ್ಲಿ ಎಲ್ಲೋ ದೂರದ ಪ್ರದೇಶಕ್ಕೆ ಹೋದಾಗ ನೀರು ಸಿಗೋದಿಲ್ಲ. ನಮಗೆಲ್ಲ ಅನುಭವ ಆಗ್ತಾ ಅಲ್ವಾ? ಪ್ರತಿಕೂಲ ಈ ರೀತಿನೂ ಆಗ್ತವೆ, ಅನಾನುಕೂಲನೂ ಆಗ್ತವೆ, ಅನುಕೂಲನೂ ಆಗ್ತವೆ ಪ್ರತಿಯೊಬ್ಬರ ಜೀವನದಲ್ಲಿ. ಅದೇ ರೀತಿ ಪ್ರತಿಯೊಬ್ಬರ ಜೀವನದಲ್ಲಿ ಒಬ್ಬ ಅಧಿಕಾರಿ ಆಗಿರ್ತಾನೆ ಅಂತೇಳಿ ಅವನಿಗೆ ಸನ್ಮಾನನೂ ಆಗುತ್ತೆ, ಅವಮಾನನೂ ಆಗುತ್ತೆ. ನೋಡಿ, ಮಾತು ಜ್ಞಾನಿಗೂ ಸೇರುತ್ತೆ, ಸಾಧಕನಿಗೂ ಸೇರುತ್ತೆ. ಎಲ್ರಿಗೂ ಒಂದು ಅಧಿಕಾರದಲ್ಲಿರೋನಿಗೆ ಅವಮಾನನೂ ಆಗುತ್ತೆ, ಸನ್ಮಾನನೂ ಮಾಡ್ತಾರೆ. ಈ ದೇಹ ಯಾರು ಒಳ್ಳೆ ಥರ ಕಾಣಿಸ್ತಾ ಇರುತ್ತೋ ಅವರೆಲ್ಲ ಸನ್ಮಾನ ಮಾಡ್ತಾರೆ. ಯಾರಿಗೆ ಕೆಟ್ಟ ಥರ ಕಾಣಿಸುತ್ತೋ ಅಂದರೆ ದ್ವೇಷ ಮಾಡ್ತಾರೋ ಈ ದೇಹವನ್ನು, ಅವ್ರೇನು ಮಾಡ್ತಾರೆ? ಅವಮಾನ ಮಾಡ್ತಾರೆ. ಅಧಿಕಾರ ಸಮ್ಮನ್ ಅಪಮಾನ ಮಿಲ್ತೆ ಹೈ, ಸಿಗುತ್ತೆ. ಅಪಮಾನನೂ ಸಿಗುತ್ತೆ, ಸನ್ಮಾನನೂ ಸಿಗುತ್ತೆ. ಮನುಷ್ಯ ಏನು ಮಾಡ್ತಾನೆ? ಯಾರ್ಯಾರು ಸನ್ಮಾನ ಮಾಡ್ತಾರೋ ಅವ್ರನ್ನೆಲ್ಲ ಇಷ್ಟಪಡ್ತಾನೆ, ಪ್ರೇಮದಿಂದ ನೋಡ್ತಾನೆ. ಯಾರ್ಯಾರು ದ್ವೇಷ ಮಾಡ್ತಾರೋ, ಯಾರ್ಯಾರು ಮಾಡ್ತಾರೋ ಅವ್ರನ್ನೆಲ್ಲ ದ್ವೇಷ ಮಾಡ್ತಾನೆ. ನೋಡಿ, ರಾಗ ದ್ವೇಷದ ಶಿಕಾರಿ ಆಗ್ಬಿಟ್ಟಿದ್ದಾನೆ. ಶಿಕಾರಿ ಅಂದರೆ ಬೇಟೆಯ ಪ್ರಾಣಿ ಆಗ್ಬಿಟ್ಟಿದ್ದಾನೆ. ಇವನು. ಈ ಎಲ್ಲವೂ ಸಹ ಏನು ಅನುಕೂಲ ಅನಾನುಕೂಲ ಇವೆಲ್ಲ ಜೀವನದ ಯಾತ್ರೆಯಲ್ಲಿ ನಡೀತಾ ಇರುತ್ತೆ. ಕಷ್ಟ ಬರೋದು, ದೇಹಕ್ಕೆ ಕಾಯಿಲೆ ಬರೋದು, ತಿರ್ಗಾ ವಾಸಿ ಆಗೋದು, ತಿರ್ಗಾ ಒಳ್ಳೇದಾಗೋದು, ಇವೆಲ್ಲವೂ ನಡೀತಾ ಇರ್ತಿದೆ. ಈ ಯಾತ್ರೆಯಲ್ಲಿ ಮನುಷ್ಯನು ಸಿಕ್ಕಾಕೊಂಡ್ಬಿಟ್ಟಿದ್ದಾನೆ. ಅನುಕೂಲ ಪ್ರತಿಕೂಲ ಇದನ್ನೇ ನೋಡ್ತಾ ಇದ್ದಾನೆ ಹೊರತು, ಇದನ್ನೇ ಗಮನಿಸ್ತಾ ಇದ್ದಾನೆ ಹೊರತು, ಇದರಲ್ಲೇ ಮುಳುಗೋಗಿದ್ದಾನೆ ಹೊರತು ಅವನು ಗುರುಗಳ ಕಡೆ ಗಮನ ಕೊಡೋದಾಗಲಿ, ಸಂತರ ಕಡೆ ಗಮನ ಕೊಡೋದಾಗಲಿ ಮಾಡ್ತಾ ಇಲ್ಲ. ಯಾಕೆ ಸಂತರ ಕಡೆ ಗಮನ ಕೊಡಬೇಕು, ಗುರುಗಳ ಕಡೆ ಗಮನ ಕೊಡಬೇಕು? ಅವರು ಎಚ್ಚರಿಸ್ತಾರೆ, ಎಚ್ಚರಿಕೆ ಕೊಡ್ತಾ ಇದ್ದಾರೆ ನಿನಗೆ. ಏನು? ಸತ್ಸಂಗದ ಮೂಲಕ ಎಚ್ಚರಿಕೆ ಅವ್ರು ಕೊಟ್ಬಿಟ್ಟೋದು. ಸತ್ಯನಾಮ್ ಸ್ಮರಣೆ ಮಾಡಿ ಅಂತ ಎಚ್ಚರಿಕೆ ಕೊಟ್ಟೋದು. ಅದಕ್ಕೆ ಗುರು ಸಾವಧಾನ್ ಎಚ್ಚರಿಕೆ ಕೊಡ್ತಾರೆ. ಏನಂತ ನೋಡಪ್ಪ, ಪ್ರಪಂಚ ರಾಗದ್ವೇಷದಲ್ಲಿ ಮುಳುಗಿದೆ. ಅಂದರೆ ಪ್ರಪಂಚದಲ್ಲಿ ನೀನು ಇದೆಯಾ, ನೀನು ರಾಗದ್ವೇಷದಲ್ಲಿ ಮುಳುಗಿದ್ಯಾ, ಬಯಕೆಯಲ್ಲಿ ಮುಳುಗಿದ್ಯಾ, ಕೋರಿಕೆಯಲ್ಲಿ ಮುಳುಗಿದ್ಯಾ, ಕ್ರೋಧದಲ್ಲಿ ಮುಳುಗಿದ್ಯಾ, ಅಸೂಯೆಯಲ್ಲಿ ಮುಳುಗಿದ್ಯಾ, ಇತ್ಯಾದಿ ಅರಿಷಡ್ ವರ್ಗಗಳಲ್ಲಿ ನೀನು ಮುಳುಗಿ ನಿನ್ನ ಜೀವನ ಯಾತ್ರೆಯನ್ನು ಮುಕ್ತಾಯ ಮಾಡ್ತಾ ಇದೆಯಾ? ಎಷ್ಟು ದಿನ ಒಬ್ಬನಿಗೂ ಆಯುಷ್ ಅಂದರೆ ಒಂದು 60 ಮೇಲೆ ಹೇಳಲಿಕ್ಕಾಗಲ್ಲ. ಇವತ್ತೊಂದು ದಿವಸ ಅಲ್ವಾ? 60 ಮೇಲೆ ಇಲ್ಲ, ಇನ್ನೂ ಕೆಳಗಡೆನೇ ಹೋಗ್ತಾ ಇರೋರು ಇದ್ದಾರೆ.
50ಕ್ಕೆ 40ಕ್ಕೆ 36ಕ್ಕೆ. ಯಾಕೆ? ಅವರವರ ದೇಹದ ಪ್ರಾರಬ್ಧ, ಅವರವರ ದೇಹದ ಪ್ರಾರಬ್ಧ. ಆದ್ದರಿಂದ ಈ ಪ್ರಪಂಚದಲ್ಲಿ ಪ್ರಾಣಿ ಪದಾರ್ಥಗಳ ಮೇಲಿರ್ತಕ್ಕಂಥ ಮೋಹವನ್ನ ನೀನು ಕಡಿಮೆ ಮಾಡ್ಕೊಳ್ತಾ ಹೋಗು. ಪ್ರಾಣಿ ಪದಾರ್ಥ, ಪ್ರಾಣಿಗಳಂದ್ರೆ ನಾವೆಲ್ಲ ಮನುಷ್ಯ ಪ್ರಾಣಿಗಳು, ಬಂಧು ಬಳಗಲ್ಲ ಮನುಷ್ಯ ಪ್ರಾಣಿಗಳು. ಬೇರೆ ಪ್ರಾಣಿಗಳು ಇದ್ದಾವೆ, ನಾಯಿ, ಬೆಕ್ಕು ಇತ್ಯಾದಿ ಪ್ರಾಣಿಗಳು. ಕೆಲವು ಪ್ರಾಣಿಗಳ ಮೇಲೆ ಬಹಳ ಇಷ್ಟ, ನಾಯಿ ದಿನಕ್ಕೆ ಒಬ್ಬ ಮನುಷ್ಯ ಹೆಚ್ಚು ಮಾಡ್ತಾರೆ ಅಷ್ಟು ಪ್ರಾಣಿ. ಬಂಧು ಬಳಗನ ಪ್ರೀತಿ ಮಾಡಲ್ಲ ಅಷ್ಟು. ಹಾಗಾಗಿ ಪ್ರಾಣಿ ಪದಾರ್ಥ ಅಂದ್ರೆ ಮೇಲಿನ ಮೇಲಿನ ವ್ಯಾಮೋಹ, ಸೈಟ್, ಜಮೀನು, ಇವುಗಳ ಮೇಲೆ ವ್ಯಾಮೋಹ, ಪದಾರ್ಥ ಇವುಗಳ ವ್ಯಾಮೋಹ ಬಿದ್ದು ಯಾವ ನಡೆಸ್ಕೊಂಡು ಅನ್ನೋದನ್ನ ಮತ್ತೆ 80 ಲಕ್ಷ ಜೀವಗಳಲ್ಲಿ ಸುತ್ತು ಮರ್ತಿದ್ದೇನೆ ಕೂಡ ನಾವು ಎಚ್ಚೆತ್ತು ಬರ್ತಾ ಇಲ್ಲ. ಮತ್ತೆಲ್ಲ ನೋಡಿ ನಿಲ್ಲಿ ವಾದ ಇರುವಂತ ಅರ್ಥದಲ್ಲಿ ಬಂದಿದೆ, ಇಲ್ಲಿ ಬಿಡು. ಸಂದರ್ಭ ಬಂದು ತೆಗೆದುಕೋ. ಜೀವನ ನಿನಗೆ ಏನ್ ಬೇಕು ಮಾಡ್ಕೋ, ಕಳಿಸು. ಊಟೋಪಚಾರ, ಬಟ್ಟೆ, ಇವುಗಳನ್ನೆಲ್ಲ ತಗೋ. ಎಲ್ಲ ನಾವು ಹೊರಗಡೆ ಹೋಗ್ಬೇಕು, ತೀರ್ಥಯಾತ್ರೆಗೆ ಹೋಗ. ಆದರೆ ಅವುಗಳೇ ಶಾಶ್ವತ ಅಂತೇಳಿ ಕುಳಿತುಕೊಳ್ಳಬೇಡ. ತೀರ್ಥಕ್ಷೇತ್ರಗಳಿಗೆ ಹೋಗ್ತೀವಿ, ಎಷ್ಟು ದಿನ ಸಾಧ್ಯ ಅಲ್ಲಿ ನಾವು? 2 ದಿನ 3 ದಿನ ಅಷ್ಟೇ, 3 ದಿವಸ. ಆಮೇಲೆ ಅಲ್ಲೂ ಬೇಸರ ಬಂದ್ಬಿಡುತ್ತೆ. ಮತ್ತೆ ವಾಪಸ್ ಬರ್ತೀವಿ, ನಮ್ಮ ಜನ್ಮಸ್ಥಳಕ್ಕೆ ಬಂದ್ಬಿಡ್ತೀವಿ, ನಾವು ವಾಸ ಮಾಡ್ತಾ ಇರೋ ಸ್ಥಳಕ್ಕೆ ಬಂದ್ಬಿಡ್ತೀವಿ. ಅಲ್ಲೇನು ಶಾಶ್ವತವಾಗಿ. ಈ ರೀತಿಯಾಗಿ ಜಮೀನು, ಒಡವೆ, ವಸ್ತ್ರ ಇವೆಲ್ಲವೂ ಸಹ ನಿನಗೆ ಆನಂದವನ್ನ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಆನಂದವನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಕ್ಷಣಿಕ ಆನಂದ. ಒಂದು ಒಳ್ಳೆ ಡಿಸೈನ್ ಒಡವೆ ಮಾಡಿಸಿ ಹಾಕ್ಕೊಂಡ್ರು ಹೆಂಗಸರು, ಇನ್ನೊಂದು ಡಿಸೈನ್ ಬಂದಾಗ ಇದನ್ನೆಲ್ಲ ಇದ್ರ ಮೇಲೆ ಇರೋ ಆಸೆ ಕಡಿಮೆ ಆಗುತ್ತಲ್ಲ ನಮ್ಮ ಆಗುತ್ತಲ್ಲ. ಬೇರೆ ಡಿಸೈನ್, ಇದು ಚೆನ್ನಾಗಿದೆ ನನಗಿನ್ನ ನೋಡಿ, ಹೋಯ್ತು ಆನಂದ. ಒಳ್ಳೆ ಊಟ ಮಾಡಿದ್ವಿ ಇವತ್ತೊಂದು ದಿವಸ, ಊಟ ಇನ್ನೊಂದು ಕಡೆ ಹೋದ್ವಿ, ಊಟ ಮಾಡಿದ್ವಿ, ಅದನ್ನ ಇಷ್ಟಪಡ್ತೀವಿ. ಇದನ್ನ ಸುಮಾರಾಗಿತ್ತು, ಇಲ್ಲಿ ನೋಡಿ ಇನ್ನು ಅದಕ್ಕಿಂತ ಇಲ್ಲಿ ಚೆನ್ನಾಗಿದೆ ಅಲ್ವಾ? ಎಲ್ಲ ಕ್ಷಣಿಕವಾದ ಆನಂದ, ಕ್ಷಣಿಕವಾದ ಆನಂದ. ಇವ್ಯಾವೂ ಸಹ ಶಾಶ್ವತವಾದ ಆನಂದವನ್ನ ಕೊಡತಕ್ಕಂಥದ್ದಲ್ಲ. ಶಾಶ್ವತ ಅಂದ್ರೆ ಕೆಡಬಾರದು ಆನಂದ, ಸಂತೋಷ ಕೆಡಬಾರದು. ಇವೆಲ್ಲ ಕೆಟ್ಟು ಹೋಗತಕ್ಕಂಥದ್ದು, ಕೆಲವು ದಿನಗಳಲ್ಲಿ ಇದ್ದು ಕೆಟ್ಟು ಹೋಗತಕ್ಕಂಥದ್ದು. ಶಾಶ್ವತವಾದ ಆನಂದ ಅಂದರೆ ಅಮರತ್ವ, ನಮ್ಮ ಸ್ವರೂಪದ ಅಲ್ಲಿ ಲೀನ ಆಗೋದು, ಅಲ್ಲಿ ಆನಂದ ಇದೆ. ಅದರಿಂದ ನೀನೇನಪ್ಪ ಮಾಡಬೇಕು? ಈ ಜೀವನದಲ್ಲಿ ಸಿಗತಕ್ಕಂಥ ಇವೆಲ್ಲವೂ ಸಿಗ್ತವೆ, ಸಂತೋಷ ಪಡು, ಇಲ್ಲ ಅಂತ ಇಲ್ಲ.
ಆದರೆ ಅದ್ರ ಮೇಲಿರ್ತಕ್ಕಂಥ ಮೋಹವನ್ನು ಬಿಡು. ಮೋಹ ಇದು ನಮಗೆ ಶಾಶ್ವತವಾದ ಆನಂದವನ್ನು ಕೊಡ್ತಿದೆ. ಮಕ್ಕಳು ನನಗೆ ಆಗ್ತಾರೆ ಮುಖ್ಯದಲ್ಲಿ, ಆದರೂ ಆಗ್ಬೋದು, ಬಿಟ್ಟು ಬಿಡ್ಬೋದು, ನಿಮ್ಮ ಅವರವರು ಪ್ರಾರಬ್ಧ. ಕೆಲವ್ರಿಗೆ ಆಗೋದಿಲ್ಲ, ದೂರ ಇರ್ತಾರೆ. ನೋಡಿ ಆ ಮೋಹ. ಪೋಷಣೆ ಮಾಡಬೇಕು, ವಿದ್ಯಾಭ್ಯಾಸ ಮಾಡೋದು ಎಲ್ಲ, ಆದರೆ ಅವ್ರ ಮೇಲೆ ಮೋಹವನ್ನು ಅತಿಯಾದ ಮೋಹ ಬಿಡಬೇಡಿ, ಇಡಬೇಡಿ. ಪ್ರೇಮದಿಂದ ಅವ್ರನ್ನ ರಕ್ಷಣೆ ಮಾಡಿ, ಸಂರಕ್ಷಣೆ ಮಾಡಿ, ಪೋಷಣೆ ಮಾಡಿ, ಅನಾಸಕ್ತಿ ಪೂರ್ವಕ ಅಂದರೆ ಹೆಚ್ಚಿನ ಆಸಕ್ತಿಯಿಂದ ಅವುಗಳ ಗಮನ ಕೊಟ್ಟು ನಿಮ್ಮ ಸಮಯವನ್ನು ಮಾಡಬೇಡಿ. 24 ಗಂಟೆನೂ ಅದರಲ್ಲೇ ಗಮನ ಕೊಟ್ಟು ನಿಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಬೇಡಿ. ಆ 24 ಗಂಟೆಯಲ್ಲಿ 10 ಗಂಟೆ ನಿದ್ದೆ, 8-9 ಗಂಟೆ ನಿದ್ದೆ, ತಿರುಗಾಡಿ ನಿತ್ಯ ಕರ್ಮಗಳನ್ನು ಮಾಡೋದಕ್ಕೆ 12 ಗಂಟೆ ಕಳೆಯೋದು. ಇನ್ನು 12 ಗಂಟೆಯಲ್ಲಿ 1 ಗಂಟೆನೋ 2 ಗಂಟೆನೋ ಅವರವರ ಸಮಯಕ್ಕೆ ಅವರವರ ಸಂದರ್ಭಕ್ಕೆ ಅನುಗುಣವಾಗಿ ಪರಮಾತ್ಮನ ಚಿಂತನೆ ಮಾಡಿ, ಸ್ವರೂಪದ ಚಿಂತನೆ ಮಾಡಿ, ಗುರುಗಳು ತಿಳಿಸಿ ಕೊಟ್ಟಿರತಕ್ಕಂಥ ವಿಚಾರಗಳನ್ನು ವಿಚಾರ ಮಾಡಿ, ಮನನ ಮಾಡಿ. ಸತ್ಸಂಗದಲ್ಲಿ ಏನೇನು ಹೇಳ್ತಾ ಇದ್ದಾರೋ ಅದನ್ನೆಲ್ಲ ಮತ್ತೆ ಮನನ ಮಾಡೋದು, ಮತ್ತೆ ಮನನ ಮಾಡೋದು, ಬೇರೆ ಸತ್ಸಂಗವನ್ನು ಮಾಡೋದು, ಬೇರೆ ಬೇರೆ ಸತ್ಸಂಗವನ್ನ ಕೇಳೋದು, ಅವುಗಳಲ್ಲಿ ಸಾರ ಶಬ್ದಗಳನ್ನು ತೆಗೆದುಕೊಳ್ಬೇಕು. ಅಂದರೆ ನಮಗೆ ಲಾಭ ಮಾಡಿಕೊಡತಕ್ಕಂಥ ಶಬ್ದಗಳು, ಕಲ್ಯಾಣವನ್ನು ಉಂಟು ಮಾಡತಕ್ಕಂಥ ಶಬ್ದಗಳನ್ನು ತೆಗೆದುಕೊಳ್ಬೇಕು ನಾವು. ಕಲ್ಯಾಣ ಮಾಡತಕ್ಕಂಥ ಶಬ್ದಗಳು ಯಾವುದು ಅಂತ ಅಂದರೆ ಒಳ್ಳೆ ಜ್ಞಾನ, ವಿವೇಕ. ವಿವೇಕಕ್ಕೂ ಬುದ್ಧಿಗೂ ವ್ಯತ್ಯಾಸ ಇದೆ. ಬುದ್ಧಿ ಎಲ್ಲರಲ್ಲೂ ಇದೆ, ನಾಯಿನಲ್ಲೂ ಇದೆ ಬುದ್ಧಿ, ಅಲ್ವಾ? ಆದರೆ ವಿವೇಕ ಕೆಲವರಲ್ಲಿ ಇರ್ತಿದೆ, ಗುರುಗಳಲ್ಲಿ ಇರ್ತಿದೆ, ಆಧ್ಯಾತ್ಮಿಕ ಮಾರ್ಗದಲ್ಲಿ ಇರೋರಿಗೆ ಇರುತ್ತೆ. ಮತ್ತು ವಿವೇಕ ಅಂದರೆ ಏನು ಅಂದರೆ ತನ್ನ ಸ್ವರೂಪವನ್ನು ತಿಳಿಯೋದೇ ನಿಜವಾದ ವಿವೇಕ. ವಿವೇಕ ಅಂದರೆ ಜ್ಞಾನ, ನಮ್ಮ ಸ್ವರೂಪದ ಜ್ಞಾನವನ್ನು, ಆತ್ಮಜ್ಞಾನವನ್ನು ತಿಳಿಯೋದೇ ವಿವೇಕ. ಸಾಮಾನ್ಯವಾಗಿ ಹೇಳ್ತೀವಿ ವಿವೇಕ ಇಲ್ವೇನೋ ಅಂತ, ಅವ್ರಿಗೆ ಬುದ್ಧಿ ಇಲ್ವೇನೋ ಅಂತ. ಆದರೆ ನಿಜವಾದ ವಿವೇಕ ಶಬ್ದದ ಅರ್ಥ ಯಾವುದು ಅಂದರೆ ಜ್ಞಾನ, ಆತ್ಮಜ್ಞಾನ. ಅದನ್ನು ತಿಳಿಯುವಂತರಾಗಿ, ಅದನ್ನು ತಿಳಿಬೇಕು. ತಿಳಿದ ಮೇಲೆ ಹೇಳ್ತಾ ಇದ್ದಾರೆ ಅನಾಸಕ್ತಿಯಿಂದ ಜೀವನ ನಡೆಸಿ ಜೀವನದ ಯಾತ್ರೆಯನ್ನ ಅಂತ ಹೇಳ್ತಾರೆ. ಅನಾಸಕ್ತಿಯಿಂದ ಜೀವನದ ಯಾತ್ರೆಯನ್ನ ನಡೆಸಿ ಅಂದರೆ ಯಾವುದ್ರ ಮೇಲೂ ಹೆಚ್ಚಿನ ಆಸಕ್ತಿಯನ್ನು ಇಡಬೇಡಿ. ಬಟ್ಟೆ ಮೇಲೆ, ಒಡವೆ ಮೇಲೆ, ಜಮೀನು ಮೇಲೆ, ಅವೆಲ್ಲ ಇರೋವರೆಗೂ ಬೇಕು. ನಮ್ಮ ಜೀವನ ನಿರ್ವಹಣೆಗೆ ಬೇಕೇ ಬೇಕು, ಹಣ ಬೇಕು. ಹನುಮಾನ್ ಸಾಹೇಬರು ಹೇಳ್ತಾ ಇದ್ರು, ಗಳಿಸಿದ್ರಲ್ಲಿ ಸ್ವಲ್ಪ ಉಳಿಸ್ಕೊಂಡು ವೃದ್ಧಾಪ್ಯ ಜೀವನಕ್ಕೆ ಇಟ್ಕೊಳ್ಳಿ ನೀವು ಅಂತ. ಹಾಗೆ ವೃದ್ಧಾಪ್ಯ ಜೀವನ ಹೇಗಿರುತ್ತೋ ಹೇಳೋ, ಎಲ್ಲ ಹೇಳಲಿಕ್ಕಾಗೋದಿಲ್ಲ. ಮಕ್ಕಳು ನಮ್ಮ ಕೈ ಹಿಡಿತಾರೋ ಇಲ್ಲ ಹೇಳೋಕ್ಕಾಗೋದಿಲ್ಲ, ಅಲ್ವಾ? ನಮ್ಮ ಪ್ರಾರಬ್ಧ ಯಾವ ರೀತಿ ಇದೆಯೋ ಗೊತ್ತಿಲ್ಲ. ಹಾಗಾಗಿ ಇಟ್ಕೊಳ್ಳಿ. ಮತ್ತೆ ಭೋಗ ವಿಚಾರಗಳಲ್ಲಿ ಅನಾಸಕ್ತಿಯಿಂದ ಇರಿ. ಮಮತೆ ದೂರ ಇರಿ. ಅಮಲಿನ ಪದಾರ್ಥಗಳಿಂದ ದೂರ ಇರಿ. ಪಂಚ ವಿಷಯಗಳಿಂದ ದೂರ ಇರಿ. ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ನೋಡಿ, ನಾಚ್, ರಂಗ್ ಆದಿ ಇವೆಲ್ಲ ಏನು ಇರಬಾರ್ದು. ನಾಚ್ ಅಂದರೆ ಕುಣಿಯೋದು. ಕೆಲವರಿಗೆ ಕುಣಿಯೋದು ನೋಡೋದು ಇಷ್ಟ ಕಣ್ಣುಗಳ ಮೂಲಕ. ಕೆಲವರಿಗೆ ಬೇರೆ ಬೇರೆ ಸಂಗೀತವನ್ನು ಕೇಳೋದು ಇಷ್ಟ. ಅವ್ಯಾವೂ ಸಹ ನಿಮಗೆ ಕಲ್ಯಾಣವನ್ನು ಉಂಟು ಮಾಡೋದಿಲ್ಲ. ಕಲ್ಯಾಣ ಅಂದರೆ ಒಳ್ಳೆಯದು, ಬಿಡುಗಡೆ. ಅವ್ಯಾವೂ ಸಹ ನಿಮಗೆ ಒಳ್ಳೆಯದನ್ನು ಮಾಡೋದಿಲ್ಲ. ನಿಮ್ಮನ್ನು ಗರ್ಭಕ್ಕೆ ತೆಗೆದುಕೊಂಡು ಹೋಗುತ್ತೆ, ಗರ್ಭವಾಸಕ್ಕೆ ತೆಗೆದುಕೊಂಡು ಹೋಗುತ್ತೆ. ಅದರಿಂದ
ದೂರ ಇರಿ. ಶರೀರ ನಿರ್ವಹಣೆಗೆ ಆಹಾರ ಬೇಕು. ಶರೀರ ನಿರ್ವಹಣೆಗೆ ಆಹಾರ ಬೇಕು. ಆದರೆ ಆಹಾರವು ಸತ್ವಯುತವಾಗಿರಲಿ. ಸತ್ವ ಆಹಾರವನ್ನು ತೆಗೆದುಕೊಳ್ಳಿ. ವೆಜಿಟೇರಿಯನ್ ತೆಗೆದುಕೊಳ್ಳಿ. ಜೀವ ಹತ್ಯೆ ಮಾಡಿರ್ತಕ್ಕಂಥ ಆಹಾರವನ್ನು ತೆಗೆದುಕೊಳ್ಬೇಡಿ. ಎಚ್ಚರ ಇಲ್ಲಿ ಇವುಗಳಲ್ಲಿ ಎಚ್ಚರಿ. ಕಾನು ಪಾನ್ ನೋಡಿ, ತಿನ್ನೋದು ಉಣ್ಣೋದು ಇವುಗಳನ್ನ ಎಚ್ಚರಿಕೆಯಿಂದ ಮಾಡ್ಕೊಂಡೋಗಿ. ಜೀವಹತ್ಯೆ ಯಾಕೆ ಮಾಡಬಾರ್ದು ಅಂತಾರೆ, ಅದು ಪಾಪ. ಬುದ್ಧನು ಹೇಳಿದ್ದಾನೆ, ಮಹಾವೀರರು ಹೇಳಿದ್ದಾನೆ, ಯಾರ್ಯಾರು ಆಧ್ಯಾತ್ಮಿಕ ತನ್ನನ್ನು ತಾನು ತಿಳಿಬೇಕು ಅಂತ ಅಂದ್ಕೊಂಡಿರ್ತಾರೋ ಅವರೆಲ್ಲರೂ ಸಸ್ಯಾಹಾರವನ್ನೇ ಉಪಯೋಗಿಸ್ಬೇಕು. ಕಬೀರ್ ಸಾಹೇಬ್ರನ್ನ ಪೋಷಣೆ ಮಾಡಿದವರು ಮುಸ್ಲಿಂ ಜನಾಂಗದವರು. ಅವರು ಮಾಂಸಾಹಾರಕ್ಕೆ ಹೆಚ್ಚು ಆದ್ಯತೆ ಕೊಡ್ತಾರೆ. ಆದರೆ ಇವರು ಅದನ್ನು ಮುಟ್ಲೇ ಇಲ್ಲ. ಅದು ಜೀವಹತ್ಯೆ ಆಗತ್ತೆ ನೋಡಿ. ಅವನ ಮುಸ್ಲಿಮರು ಪೋಷಣೆ ಮಾಡಿದ್ರು ಸಹ ಅವರು ಅದನ್ನು ಮುಟ್ಲಿಲ್ಲ. ಸಸ್ಯಾಹಾರವನ್ನೇ ತೆಗೆದುಕೊಂಡ್ರು. ಹಾಗಾಗಿ ಆಹಾರದ ಕಡೆ ಗಮನ ಇರಲಿ. ಪ್ರಾಣಿ ಪದಾರ್ಥಗಳಲ್ಲಿ ಸಿಲುಕಿ ಹಾಕಿಕೊಳ್ಳಬೇಡಿ. ಅಂದರೆ ಮೋಹದಲ್ಲಿ ಸಿಲುಕಿ ಹಾಕಿಕೊಳ್ಳಬೇಡಿ. ಯೋಗ ಅಂದರೆ ಸತ್ಸಂಗ ಸಾಧನೆಗಳು ಇವೆಲ್ಲ ಮಾಡಿ ಯುಕ್ತಿಯಿಂದ ಅಂದರೆ ಚಿಂತನೆ ಮಾಡಬೇಕು. ನೀವು ಗುರುಗಳು ಹೇಳಿದ್ದನ್ನು ಚಿಂತನೆ ಮಾಡಿ ಸತ್ಕಾರ್ಯಗಳನ್ನು ಮಾಡುವಂತರಾಗಿ. ಅದೇ ಯುಕ್ತಿ. ಗುರು ಪೂಜೆ, ಗುರು ಸೇವೆ, ತನುಮನ ಧನಗಳಿಂದ ಸೇವೆ. ನಿಮ್ಮ ಕೈನಲ್ಲಿ ಆಗುವಷ್ಟು ಸಾಮರ್ಥ್ಯ ಇರೋಷ್ಟು ನಮಗೆ ಎಷ್ಟು ಸಾಮರ್ಥ್ಯ ಅಷ್ಟೇ ಮಾಡೋಣ. ಅವರೆಲ್ಲ ಎಷ್ಟೊಂದು ಹೆಚ್ಚಿಗೆ ಕೊಡ್ತಾರೆ, ನಾವೇನು ಇದಾಗದು ಬೇಡ, ಮುಜುಗರ ಆಗೋದು ಬೇಡ. ನಮ್ಗೆ ಎಷ್ಟಿದೆ ಅದು ಮಾಡೋಣ, ಸಾಕು. ಅದಕ್ಕೆ ಒಂದು ಕತೆ. ಜಪಾನ್ ಒಬ್ಬ ವ್ಯಕ್ತಿ ಬುದ್ಧನ ವಿಚಾರಗಳನ್ನು ಪುಸ್ತಕದಲ್ಲಿ ಬರೆಯೋದಕ್ಕೆ ಚೀನಾಗೆ ಹೋಗಿ ಎಲ್ಲ ಅಭ್ಯಾಸ ಮಾಡ್ತಾನೆ. ಅದೆಲ್ಲ ಪುಸ್ತಕದಲ್ಲಿ ಬರೆದು ತನ್ನವ್ರಿಗೂ ಸಹ ತಿಳಿಸ್ಬೇಕು ಅಂತ ಹೇಳಿ ಜಪಾನ್ಗೆ ಬಂದು ವಿಚಾರವನ್ನು ಕೆಲವರಿಗೆ ತಿಳಿಸಿ ಹಣ ಸಂಗ್ರಹ ಮಾಡ್ತಾನೆ. ಏನೋ ಪುಸ್ತಕ ಪ್ರಿಂಟ್ ಮಾಡೋದಕ್ಕೆ. ಆ ಊರಿಗೆ ಕ್ಷಾಮ ಬಂದ್ಬಿಡ್ತು. ಅವನೇನು ಮಾಡ್ದ, ಅದನ್ನ ಖರ್ಚು ಮಾಡಿಬಿಟ್ಟ. ಅವ್ರಿಗೆಲ್ಲ ಕೊಟ್ಬಿಟ್ಟು ಎರಡನೇ ಸಲ ಸಂಗ್ರಹ ತಿರ್ಗಾ ಎಲ್ಲರಿಗೂ ಕೊಟ್ಬಿಟ್ಟ. ಎಲ್ಲ ಕೊಡದೇ ಇರೋ ಕೊಟ್ಬಿಟ್ಟ, ಸ್ವಲ್ಪ ಬಿಟ್ಟ. ಮೂರನೇ ಸಲ ಎಲ್ಲ ಒಳ್ಳೆ ಫಸಲ್ ಬಂದ್ಬಿಡ್ತು. ಇವನು ಕುಂತಿರೋ ಜಾಗಕ್ಕೆ ಎಲ್ಲ ತಂದು ಕೊಟ್ಬಿಟ್ಟು, ಏನು ಎಲ್ಲ ತಂದುಕೊಟ್ರು. ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾನೆ, ಮಾಡಲಿ. ಹಾಗಾಗಿ ಸತ್ಕರ್ಮಗಳನ್ನು ಮಾಡ್ತಾ ಇರಬೇಕು. ನಾವು ಸತ್ಕರ್ಮಗಳನ್ನ ಮಾಡ್ತಾ ಇರಬೇಕು. ಎಲ್ಲ ಮಠ ಮಂದಿರಗಳು ಮಾಡ್ತಾ ಇರೋದು ಇದನ್ನೇ. ಸತ್ಕರ್ಮವನ್ನು ಮಾಡುವಂತರಾಗಿ, ಅನ್ನದಾನನೋ ಮತ್ತೊಂದು ಒಳ್ಳೆ ವಿಚಾರ ತಿಳಿಸೋದು ಎಲ್ಲ ತಾನೇ ಅದು ಬರ್ತಾ ಇರುತ್ತೆ. ಸ್ವಲ್ಪ ಸ್ವಲ್ಪ ಶೇಖರಣೆ ಆದರೆ ಎಷ್ಟೋ ಉಪಯೋಗ ಆಗುತ್ತೆ. ಯಾರು ಮುಜುಗರ ನನ್ನ ಕೈನಲ್ಲಿ ಬೇಡವೇ ಬೇಡ. ಒಂದು ಸತ್ಸಂಗವನ್ನು
ಸತ್ಸಂಗವನ್ನು ಕೇಳಿ, ಸತ್ಸಂಗದಲ್ಲಿ ಭಾಗಿಯಾಗಿ ಆತ್ಮವಿಚಾರ ತಿಳ್ಕೊಳ್ಳಿ. ಇಲ್ಲಿ ಮುಂದುವರೆದು ಹೇಳ್ತಾರೆ, ಒಂದು ಗುರಿನ ಬೇಕಾದ್ರೆ ನೀನು ದೃಢತೆಯಿಂದ ಇರಬೇಕು. ಒಂದು ಊರಿಗೆ ಹೋಗ್ಬೇಕು ಅಂತ ಅಂದ್ರೆ ಅದು ಗುರಿ. ಅದಕ್ಕೆ ಆನಂದವನ್ನ ಪಡಿಬೇಕು ಅಂತ, ಏನೋ ಸ್ವರೂಪವನ್ನ ತಿಳಿಬೇಕು ಅಂತ ನೀನು ಏನು ಸಂಕಲ್ಪ ಮಾಡಿದ್ಯೋ ಮುಟ್ಟುವಲ್ಲಿ ಪ್ರಯತ್ನ ಮಾಡು. ಕುಳಿತ ಜಾಗಕ್ಕೆ ಯಾವುದಿಲ್ಲ, ಸ್ವಾಮಿ ಗಳಿಸಿದ್ರೇನೆ, ಕಷ್ಟಪಟ್ಟರೇನೆ ಸಿಗೋದು. ಅದಕ್ಕೆ ಹೇಳ್ತಾರೆ, ಜೋ ಹೇ ಬಾಯಿ ಕರು ಮತ್ ವಲಿಯಾ ತಾಕೋ ಚಿತ್ ಬಾಂಧು ಹೋ. ನಿನ್ನ ಗುರಿ ಏನಪ್ಪ ಇದೆ ಅಂತಂದ್ರೆ ಆ ಗುರಿನಲ್ಲಿ ನೀನು ಕಟ್ಟಾಕ್ಕೊಳ್ಬೇಕು. ನೀನು ಕಟ್ಟಾಕ್ಕೊಳ್ಬೇಕು, ಮನಸ್ಸಿನಲ್ಲಿ ದೃಢತೆಯಿಂದ ಅದನ್ನ ಕಟ್ಟಾಕ್ಕೊಳ್ಬೇಕು. ನಾನು ಏನೇ ಆಗಲಿ ಅದನ್ನ ಗುರಿನ ಮುಟ್ಟಬೇಕು. ಅದಕ್ಕೊಂದು ವಚನ ಹೇಳ್ತಾರೆ, ಒಬ್ಬ ಗುರುವಿನ ಕುರಿತು ಶಿಷ್ಯನ ಹೇಳೋದು, ಮನವೆಂಬ ಮರ್ಕಟವು ತನುವೆಂಬ ವೃಕ್ಷವನೇರಿ ವಿಷಯಗಳೆಂಬ ಫಲಗಳನ್ನು ಗ್ರಹಿಸುತ್ತಾ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಈ ಮನವೆಂಬ ಮರ್ಕಟವನ್ನು ನಿಮ್ಮ ನೆನವೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ಉಳಿಸಿಕೊಳ್ಳಯ್ಯ. ಈ ಮನಸ್ಸನ್ನ ಕೋತಿಗೆ ಹೋಲಿಸಿದ್ದಾರೆ. ಕೋತಿ ಸುಮ್ಮನೆ ಇದ್ದಿದ್ದು ನೋಡಿದ್ದೀರಾ? ಒಂದು ನಿಮಿಷನೂ ಸುಮ್ಮನೆ ಕುಳಿತುಕೊಳ್ಳೋದಿಲ್ಲ. ತಲೆ ಕೆರ್ಕೊಳ್ಳುತ್ತೆ, ಕೈ ಕೆರ್ಕೊಳ್ತಾನೆ ಇರುತ್ತೆ, ಈ ಕೊಂಬೆಯಿಂದ ಆ ಕೊಂಬೆಗೆ ಹಾರ್ತಾನೆ ಇರುತ್ತೆ. ಹಗಲಿನಲ್ಲಿ ಒಂದು ನಿಮಿಷ ಅದು ಕುಳಿತುಕೊಳ್ಳಲ್ಲ. ಹಾಗಾಗಿ ಅದೇ ರೀತಿ ಮನಸ್ಸಪ್ಪ, ಮರ್ಕಟ ಅಂದರೆ ಕೋತಿ. ತನುವೆಂಬ ವೃಕ್ಷವನೇರಿ, ತನು ಅಂದರೆ ದೇಹ. ಈ ದೇಹ ಎಂಬ ಮರನ ಏರಿಬಿಟ್ಟಿದೆ ಮನಸ್ಸು. ಅಂದರೆ ಮನಸ್ಸಿದೆ, ನಮ್ಮಲ್ಲಿ ಎಲ್ಲರಲ್ಲಿ ಇದೆ ಮನಸ್ಸು. ವಿಷಯಗಳೆಂಬ ಫಲಗಳನ್ನು ಗ್ರಹಿಸುತ್ತಾ, ಪಂಚ ವಿಷಯಗಳು ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ. ಶಬ್ದ ಅಂದರೆ ಕೇಳೋದು, ರೂಪ ಅಂದರೆ ನೋಡೋದು, ರಸ ಅಂದರೆ ರುಚಿ, ಗಂಧ ಅಂದರೆ ವಾಸನೆ, ಸ್ಪರ್ಶ ಅಂದರೆ ಮೆತ್ತಿಗಿರೋ ಶೀಟೆ ಬೇಕು ಇತ್ಯಾದಿ. ಈ ರೀತಿ ಫಲಗಳನ್ನು ಗ್ರಹಿಸುತ್ತಾ ಭವದತ್ತ ಮುಖ ಮಾಡಿ ಹೋಗುತ್ತಿದೆ ನೋಡ. ಭವ ಅಂದರೆ ನರಕ. ನರಕ ಅಂದರೆ ಯಾವುದೋ ಲೋಕ ಅಲ್ಲ, ತಾಯಿ ಗರ್ಭನೇ ನರಕ. ಯಮ ಯಾರು? ಮನಸ್ಸೇ ಯಮ. ಮನಸ್ಸೇ ಯಮ. ಈ ಮನಸ್ಸು ಕೈಗೆ ಸಿಕ್ಕಾಕೊಂಡ್ಬಿಟ್ಟಿದ್ದೀವಿ ನಾವೆಲ್ಲ. ಅದಕ್ಕೆ ಅಲ್ಲಿ ಗುರುಗೆ ಪ್ರೇಯರ್ ಮಾಡ್ಕೊಳ್ತಾನ ಶಿಷ್ಯನು. ಈ ಮನವೆಂಬ ಮರ್ಕಟವನು, ಈ ಮನಸ್ಸೆಂಬ ಕೋತಿನ ನಿಮ್ಮ ನೆನೆವೆಂಬ ಪಾಶ, ಪಾಶ ಅಂದರೆ ಹಗ್ಗ, ನಿಮ್ಮ ನೆನೆವೆಂಬ ನಿಮ್ಮ ಸ್ಮರಣೆ, ನೀವು ಹೇಳಿರ್ತಕ್ಕಂಥ ಮಂತ್ರದ ಸ್ಮರಣೆ ಎಂಬ ಪಾಶದಲ್ಲಿ ಕಟ್ಟಿ, ನಿಮ್ಮ ನೆನೆವೆಂಬ ಪಾಶದಲ್ಲಿ ಕಟ್ಟಿ ಎನ್ನನ್ನು ಉಳಿಸಿಕೊಳ್ಳಯ್ಯ. ನನ್ನನ್ನು ಉಳಿಸಪ್ಪ, ಮತ್ತೆ ನರಕಕ್ಕೆ ತೊಳಬೇಡ, ಗರ್ಭವಾಸಕ್ಕೆ ತೊಳಬೇಡ. ಅದೇ ಇಲ್ಲಿ ಹೇಳ್ತಾರೆ, ಪದೇ ಚಿತ್ತಕ್ಕೋ ಬಾಂಧುದೋ. ಆ ಸಂಕಲ್ಪದಲ್ಲಿ ನಿಮ್ಮ ಸೇರುವಲ್ಲಿ ಮನಸ್ಸನ್ನ ಹಾಕಿ, ಮನಸ್ಸು ಚಂಚಲ. ಇವತ್ತು ಸತ್ಸಂಗಕ್ಕೆ ಹೋಗ್ಬೇಕು, ಹೋಗ್ಲೇಬೇಕು ಅಂತೇಳಿ ತೀರ್ಮಾನ ಮಾಡ್ಕೊಳ್ಳಿ. ಹಾಗಾಗಿ ಸತ್ಸಂಗ ಇದೆ ಅಂತ ಅನ್ನೋ ಸಮೀಕ್ಷೆ ಅಲ್ಲ, ಬೇಗ ಬರಬೇಕು, ಬೇಗ ಭಾಗವಹಿಸ್ಬೇಕು, ಭಜನೆ ಮಾಡಬೇಕು. ಆಗಲೇ ಹೇಳ್ದಂಗೆ ಆನಂದ ಬೇಕಾದ್ರೆ ಭಜನೆ ಮಾಡುವ ಅದೇ ಹೇಳಿದ್ದು, ಸಹಸ್ರನಾಮದ ಭಜನೆ ಮಾಡಿ, ಗುರು ಭಜನೆ ಮಾಡಿ, ಅವೆಲ್ಲ ಒಂದೊಂದು ಸಾಧನ, ಒಂದೊಂದು ಮೆಟ್ಟಿಲಿದ್ದಂಗೆ ಅವೆಲ್ಲ.
ಸತ್ಸಂಗ, ಭಜನೆ, ಗುರುಸ್ಮರಣೆ ಇವೆಲ್ಲ ಮೆಟ್ಟು ಇದ್ದಂಗೆ. ನಾನು ಸ್ವರೂಪ ಅಂತ ತಿಳಿದ್ಬಿಟ್ಟಿದ್ದೀನಿ ಅಂತೇಳಿ ಇರಬಾರ್ದು. ನೋಡಿ, ಅವರು ಸಹ ಭಜನೆ ಮಾಡ್ತಾರೆ, ಅವರು ಭಜನೆ ಮಾಡ್ತಾರೆ, ಹಾರ್ಮೋನಿಯಂ ಎಲ್ಲ ನುಡಿಸ್ತಾರೆ. ಸತ್ಸಂಗ ಮಾಡೋದಕ್ಕೆ ಮೊದಲು ಭಜನೆ, ಗುರುವಿನ ಸ್ಮರಣೆ, ಗುರುವಿನ ಭಜನೆ. ಒಂದು ನಿಯಮವನ್ನು ಅಳವಡಿಸಿಕೊಂಡಿದ್ದಾರೆ. ಆ ನಿಯಮದ ಪ್ರಕಾರ ನಾವು ಹೋಗ್ಬೇಕು. ಕೆಲಸ ಮಾಡೋಕ್ಕೆ ನಿಯಮ ಇದೆ ತಾನೆ. ಅವ್ನು ಹೇಳಿದ ಟೈಮ್ಗೆ ಹೋಗಿ ನಾವು ಹೆಬ್ಬೆಟ್ಟು ಹೊತ್ಬೇಕು ಆಫೀಸ್ನಲ್ಲಿ, ಇಲ್ಲಾಂದರೆ ತಗೊಳ್ಳಲ್ಲ. ಅದು ಎಂಟ್ರಿಂದ ತಗೊಳ್ಳಲ್ಲ ಅಂದರೆ ಪ್ರವೇಶನೇ ಇಲ್ಲ. ಹೋಗಿ ಕೆಲಸ ಮಾಡಿದ್ರು ಲೆಕ್ಕಕ್ಕೆ ಇಲ್ಲ, ಲೆಕ್ಕಕ್ಕೆ ಬರಲ್ಲ. ಹಾಂ, ಕಮ್ಮಿ ಸಮಯ ಇದೆ, ಅದಕ್ಕೆ ಸಮಯ ಕೊಟ್ಟಿರ್ತಾರೆ. ಅದಕ್ಕೆ ನಾವು ಸಮಯವನ್ನು ನಾವು ಮಾಡ್ಕೊಳ್ಬೇಕು. ಸಮಯವನ್ನು ನಾವು ಮಾಡ್ಕೊಳ್ಬೇಕು. ಸತ್ಸಂಗಕ್ಕೆ, ಭಜನೆಗೆ, ಜಪ, ಧ್ಯಾನ ಇವುಗಳಿಗೆಲ್ಲ ಸಮಯ ನಾವೇ ಮಾಡ್ಕೊಳ್ಬೇಕು. ಸಮಯ ನಾವೇ ಮಾಡ್ಕೊಳ್ಬೇಕು. ಕಬೀರ್ ಸಾಹೇಬ್ ಹೇಳ್ತಾರೆ, 8 ಗಂಟೆಗೆ 8 ಜಾಮ ಇದರಲ್ಲೇ ಕಳೀತಾ ಇದೆಯಾ, ನಿದ್ದೆನಲ್ಲೇ, ವ್ಯವಹಾರದಲ್ಲೇ. 8 ಪ್ರಹರ್ ಯೋಹಿ ಗಯಾ ಯಹಿ ಮಾಯಾ ಜಂಜಾಲ್ ಜೀತ್ ಲಿಯಾ ಜಮಕಾಲ್. ಯಮನ್ ಗೆದ್ದುಬಿಟ್ಟ. 8 ಜಾವ ಅಂದರೆ ಒಂದು ಜಾವಕ್ಕೆ 3 ಗಂಟೆ, 8 3 24 ಗಂಟೆ. ಆಗಲೇ ಹೇಳ್ದಂಗೆ 12 ಗಂಟೆ ವ್ಯವಹಾರ. ಇದರಲ್ಲೇ ನೀನು ಜೀವನ ಯಾತ್ರೆ ಎಲ್ಲ ಕಳೀತಾ ಇದೆಯಲ್ಲಪ್ಪ. ಯಮನ ಗೆದ್ದ ಅಂದರೆ ಯಮನ ಕೈಗೆ ಸಿಕ್ಕಾಕೊಂಡ್ರಿ. ಯಮನ ಕೈಗೆ ಸಿಕ್ಕಾಕೊಂಡ್ರಿ ಅಂದರೆ ಹೋಗ್ತಾ ಇದ್ದೀರಾ, ಸಾಯ್ತಾ ಇದ್ದೀರಾ, ಇದಕ್ಕೆ ಕೈಗೆ ಸಿಕ್ಕಾಕೊಂಡ್ಬಿಡ್ತೀರಾ. ಅದನ್ನ ನೀವೇನು ಮಾಡಬೇಕು? ಬಾಂಧ್ ಇವೆ ನಿಮ್ಮ ಮನಸ್ಸನ್ನು ದೃಢವಾದ ಸಂಕಲ್ಪಕ್ಕೆ ಬಂಧಿತನಾಗಿ ಮಾಡಿಕೊಡಿ. ಅಂದರೆ ಗುರಿ ಸೇರು. ನಾನು ಶಾಶ್ವತವಾದ ಆನಂದವನ್ನು ಪಡಿಬೇಕು ಅಂತ ತಿಳ್ಕೊಳ್ಳಿ. ಮತ್ತೆ ಭೋಗದಲ್ಲಿ ವಿರಕ್ತಿ ಇರಲಿ. ಭೋಗದ ವಿಚಾರಗಳಲ್ಲಿ ವಿರಕ್ತಿ ಅಂದರೆ ಅದರಲ್ಲಿರ್ತಕ್ಕಂಥ ಮೋಹವನ್ನು ದೂರ ಮಾಡಿಕೊಳ್ಳಿ. ಒಂದೇ ದಿನ, ಅಮ್ಮ ಅವ್ರು ಹೇಳಿದ್ರು, ಒಂದೇ ದಿನ ಯಾವುದೂ ಆಗೋದಿಲ್ಲ, ಸಾಧ್ಯ ಆಗೋದಿಲ್ಲ. ಒಂದೇ ದಿನಕ್ಕೆ ಯಾವುದೂ ಸಾಧ್ಯ ಆಗಿಲ್ಲ. ಪ್ರತಿದಿನ ಪ್ರಯತ್ನ ಮಾಡಿ ಅದರಿಂದ ದೂರ ಇರಬೇಕು. ಸಾಕಷ್ಟು ಕಡಿಮೆ ಮಾಡ್ಕೊಳ್ಬೇಕು. ಮನಸ್ಸಿನಲ್ಲಿ ಬಯಕೆಗಳನ್ನು ಕಡಿಮೆ ಮಾಡ್ಕೊಳ್ತಾ ಇದ್ರೆ ಅದರ ಆನಂದ ಸ್ವಲ್ಪನೇ ನಮಗೆ ಅನುಭವ ಆಗುತ್ತೆ. ಆದ್ದರಿಂದ ವಿರಕ್ತಿ, ಯೋಗವೇ ಅನುರಕ್ತಿ. ನೋಡಿ, ಜ್ಞಾನದಲ್ಲಿ ನಿನಗೆ ಪ್ರೀತಿ ಇರಲಿಲ್ಲಪ್ಪ, ನನ್ನನ್ನು ನಾನು ತಿಳಿಬೇಕು ಅನ್ನೋ ಜ್ಞಾನದಲ್ಲಿ ಪ್ರೀತಿ ಇರಲಿ, ಅನುರಕ್ತಿ. ಪ್ರೇಮವನ್ನು ಬೆಳೆಸ್ಕೋ. ಪ್ರೇಮವನ್ನು ಯಾವ್ದ್ರ ಮೇಲೆ ಬೆಳೆಸ್ಕೊಬೇಕು? ನಮ್ಮ ಸ್ವರೂಪದಲ್ಲಿ ನಾನು ತಿಳಿಬೇಕಪ್ಪ, ನಾನು ತಿಳಿಬೇಕು, ಅದು ಉದ್ದೇಶ. ಅದರಲ್ಲಿ ದೃಢತೆ ಇರಲಿ, ಚಂಚಲಕ್ಕೆ ಒಳಗಾಗಬೇಡಿ. ಯಾರು ಸೌಭಾಗ್ಯಶಾಲಿಗಳು ಪ್ರಪಂಚದಲ್ಲಿ ಅಂತಂದರೆ, ಯಾರ್ಯಾರು ಆತ್ಮಜ್ಞಾನಿಗಳಾಗಿ ಸ್ವರೂಪದಲ್ಲಿ ನಿಂತಿದ್ದಾರೋ ಅವರೆಲ್ಲ ಸೌಭಾಗ್ಯಶಾಲಿಗಳು. ಅಂಥವ್ರ ಸಾಲಿಗೆ ನೀವು ಸೇರಿ. ಅದೇ ಹೇಳಿದ್ದು ತಾತಯ್ಯನವರು, ಬ್ರಹ್ಮ ಸಾಕ್ಷಾತ್ಕಾರ. ಬ್ರಹ್ಮ ಅಂದರೆ ನಮ್ಮ ಸ್ವರೂಪಕ್ಕೆ. ವೇದಾಂತಿಗಳು ಹೇಳೋದು, ಕಬೀರ್ ಸಾಹೇಬ್ರು ಹೇಳೋದು ಸತ್ಯನಾಮ, ಕೆಲವರು ಜೀವ ಅಂತ ಹೇಳ್ತಾರೆ. ಎಲ್ಲ ಒಂದೇ ಅರ್ಥ. ಈ ನೀರಿಗೆ ಎಷ್ಟು ಭಾಷೆಗಳಿಂದ ಕರೀತಾರೆ, ಆದ್ರೂ ನೀರೇ. ಅದು ಬದಲಾವಣೆ ಏನಾಗೋದಿಲ್ಲ. ಬದಲಾವಣೆ ಆಯ್ತಾ? ಪಾನಿ ಅಂದ್ರೆ ಏನಾದ್ರು ಬದಲಾವಣೆ ಆಗುತ್ತಾ? ನೀళ్ళు అంటే ఏమన్నా ಬದಲಾವಣೆ ಆಯ್ತುಂದಪ್ಪ? ಉಮಾಶಂಕರ್ ಏಮನ್ನ ಆಯ್ತುಂದ? ಹಾಗೆ ಏನೋ ದಾಹ ನೀಗಿಸುತ್ತೆ. ಏನೇ ಹೆಸರಿಂದ ಕರೆದ್ರೂ ಸಹ ಅದೇನು ದಾಹ ನೀಗಿಸುತ್ತೆ. ಅದೇ ರೀತಿಯಾಗಿ ಆತ್ಮ ಹಲವಾರು ಹೆಸರುಗಳು ಕೊಟ್ಟಿದ್ದಾರೆ. ಜೀವ, ಸತ್ಯನಾಮ, ಪರಬ್ರಹ್ಮ. ವೇದಾಂತಿಗಳು ಬ್ರಹ್ಮ, ಪರಬ್ರಹ್ಮ ಅಂತ ಕರೀತಾರೆ. ಯಾರು ಈ ಒಂದು ಪರಬ್ರಹ್ಮನ, ಆತ್ಮನ, ಸತ್ಯನಾಮದ ಸಾಕ್ಷಾತ್ಕಾರ ಮಾಡಿಕೊಂಡಿರ್ತಾರೋ ಅವರು ಅತ್ಯಂತ ಸೌಭಾಗ್ಯಶಾಲಿಗಳು, ಧನ್ಯರಾಗಿದ್ದಾರೆ.
ಯಾರು ಮನಸ್ಸಿನಿಂದ ಕಚಡಗಳನ್ನು ಆಚೆಗೆ ಎಸ್ತಿದ್ದಾರೋ, ಅದು ಈ ಪಂಚ ವಿಷಯಗಳನ್ನು ದೂರ ಮಾಡ್ಕೊಂಡಿದ್ದಾರೋ ಅವರು ಧನ್ಯರು. ಅವರು ಧನ್ಯರು. ಮನುಷ್ಯನ ಕೆಲಸ ಏನಪ್ಪ ಅಂತಂದರೆ ಇಲ್ಲಿ ತಮ್ಮ ಗುರಿಯನ್ನು ಸೇರೋದು. ವಿದ್ಯಾರ್ಥಿಗೆ, ಯಾರೋ ಒಬ್ಬ ವಿದ್ಯಾರ್ಥಿಗೆ ಡಾಕ್ಟರ್ ಆಗಬೇಕು ಅನ್ನೋದು ಗುರಿ ಇರುತ್ತೆ. ಅವನು ಅದಕ್ಕೆ ಸಂಬಂಧಪಟ್ಟಗಳನ್ನು ಹಗಲು ರಾತ್ರಿ ಓದ್ತಾರೆ ಪುಸ್ತಕಗಳನ್ನು. ಒಬ್ಬ IPS ಅಧಿಕಾರಿ ಆಗಬೇಕಾದ್ರೆ 8 ಗಂಟೆಗಳ ಕಾಲ ಸತತ ಅಧ್ಯಯನ ಮಾಡಬೇಕು. ಅವನು 1-2-3 ವರ್ಷ 8 ಗಂಟೆಗಳ ಕಾಲ ಅಧ್ಯಯನ ಮಾಡಬೇಕು, ಅಂದರೆ ಓದಬೇಕು. ಓದ್ತಾನೆ ಅದೇ ರೀತಿ ಗುರಿ, ನಾನು IPS ಅಧಿಕಾರಿ ಆಗಬೇಕು, IAS ಅಧಿಕಾರಿ ಆಗಬೇಕು. ಮತ್ತೆ ಅವನು ಓದು ಗಳಿಸಿದ್ರೆ ಜ್ಞಾನ, ಅವೆಲ್ಲ ಗುರಿ ಮುಟ್ಟಕ್ಕೆ ಸಾಧ್ಯ, ಇಲ್ಲ ಅಂದರೆ ಸಾಧ್ಯ ಇಲ್ಲ. ಒಬ್ಬರು ಹಲವಾರು ಸಾರಿ ಪ್ರಯತ್ನ ಪಡ್ತಾರೆ, ಒಂದೇ ಸರಿಗೆ ಆಗೋದಿಲ್ಲ, ಮತ್ತೆ ಕಟ್ತಾರೆ. ನಾವು ನೋಡ್ತಾ ಇರ್ತೀವಿ ಪೇಪರ್ನಲ್ಲಿ 7 ಬಾರಿ ಇವರು ಪ್ರಯತ್ನ ಪಟ್ಟು 8ನೇ ಬಾರಿಗೆ ತೇರ್ಗಡೆಯಾಗಿದ್ದಾರೆ ಅಂತ. ನಾವು ಅಷ್ಟೇ ನಮ್ಮ ಜೀವನದ ಯಾತ್ರೆಯಲ್ಲಿ ಪ್ರಯತ್ನ ಮಾಡ್ತಾನೇ ಇರಬೇಕು. ಅಂತಿಮವಾಗಿ ನಮ್ಮ ಉಸಿರಿರೋವರೆಗೂ ಪ್ರಯತ್ನ ಮಾಡಬೇಕು. ಸಿಕ್ಬಿಡ್ತಾ, ನಮಗೆ ಅನುಭವ ಆಗ್ಬಿಡ್ತಾ ಆತ್ಮನ ದರ್ಶನ, ಬಿಡೋದಲ್ಲ, ಮತ್ತೆ ಯಮನ್ ಕೈಗೆ ಸಿಕ್ಕಾಕೊಂಡ್ಬಿಡ್ತೀರ, ಮನಸ್ಸು ಕೈಗೆ. ನಾನು ತಿಳ್ಕೊಂಬಿಟ್ಟೆ ಬಿಡು, ನಾಳೆಯಿಂದ ನಾನು ಇನ್ನೇನು ಸತ್ಸಂಗಕ್ಕೆ ಹೋಗ್ಬೇಕಾಗಿಲ್ಲ ಅಂತ ಅಂದರೆ ನೋಡಿ, ಆಗಲೇ ಸಿಕ್ಕಾಕೊಂಡ್ಬಿಟ್ಟ ಮನಸ್ಸು ಕೈಗೆ. ಹೇಳೋಕ್ಕಾಗೋದಿಲ್ಲ, ಮನಸ್ಸು ಎಂತೆಂಥವ್ರನ್ನ ಹಾಳು ಮಾಡಿಬಿಟ್ಟಿದೆ, ಚಂಚಲ ಮಾಡಿಬಿಟ್ಟಿದೆ. ವಿಶ್ವಾಮಿತ್ರನ ಉದಾಹರಣೆ ತೆಗೆದುಕೊಳ್ಳಿ, ಪುರಾಣಗಳಿದ್ದಾವೆ, ಹಾಳು ಮಾಡಿಬಿಟ್ಟಿದೆ. ಹಾಗಾಗಿ ಮನಸ್ಸು ಕೈಗೆ ಸಿಕ್ಕಾಕೊಂಡ್ಬಿಡ್ತೀರಾ. ಜೀವನ ಪರ್ಯಂತ ಅದರ ಅನುಭವ ಆದ ಮೇಲೂ ಸಹ, ಆತ್ಮ ಪರಿಚಯದ ಅನುಭವ ಆದಮೇಲೂ ಸಹ ನೀವು ಯಾವಾಗಲೂ ಇದರ ಚಿಂತನೆ ಮನನ ಮಾಡ್ತಾ ಇರಬೇಕು. ನೋಡಿ, ಮೃತ್ಯು ಪರ್ಯಂತ ಯೋಗ ಸಾಧನಾ ಮೇ ಬಿತಾವುಂಗ. ನೋಡಿ, ಮರಣ ಆಗೋವರೆಗೂ ಸಹ ಸಾಧನೆಯಲ್ಲೇ ತೊಡಗಿರಬೇಕು. ಬಿಟ್ನೋ ಕೆಟ್ಟ ಬೇರೆ ಕಡೆ ಹೇಳ್ಕೊಂಡು ಹೋಗ್ಬಿಡುತ್ತೆ. ಹಾಗಾಗಿ ನಮ್ಮ ಒಂದು ಸಂಕಲ್ಪ ದೃಢವಾಗಿರಲಿ. ಅಲಗಾಡಬೇಡಿ. ಕಾಯಿಲೆ ಬಂದ್ಬಿಟ್ರೆ ಡಾಕ್ಟ್ರು ಎಲ್ಲಿವರೆಗೂ ಹೇಳ್ತಾರೋ ಅಲ್ಲಿವರೆಗೂ ತೆಗೆದುಕೊಳ್ತಾನೆ ಇರ್ತೀವಿ ನಾವು. ಔಷಧ ಬಿಡೋದೇ ಇಲ್ಲ ಅಲ್ಲದಾ? ಹೆಚ್ಚು ಕಡಿಮೆ ಆಗ್ತದೆ ನೋಡಿ. ಯಾಕೆ ವಾಸಿ ಆಗಬೇಕು, ಮತ್ತೆ ಮೊದಲಂತ ಆಗಬೇಕು, ಓಡಾಡಬೇಕು ಅನ್ನೋದು ಇರುತ್ತೆ ನೋಡಿ, ಅದು ಗುರಿ. ಅದೇ ರೀತಿಯಾಗಿ ಶಾಶ್ವತವಾದ ಆನಂದವನ್ನು ಪಡೆಯೋದರ ಬಗ್ಗೆ ಸಂಕಲ್ಪ ಮಾಡಿ, ಸ್ವರೂಪವನ್ನು ತಿಳಿಯೋ ಬಗ್ಗೆ ಸಂಕಲ್ಪ ಮಾಡಿ, ಆತ್ಮವನ್ನು ತಿಳಿಯೋಕ್ಕೆ ಸಂಕಲ್ಪ ಮಾಡಿದ ಬಳಿಕ ಈ ಸಾಧನೆಗಳಲ್ಲಿ ತೊಡಗಿಸಿಕೊಳ್ಳಿ. ಸತ್ಸಂಗ, ಭಜನೆ, ವಿಚಾರ, ಬರೋರು ಇದ್ರೆ ಓದ್ಬೋದು. ಧರ್ಮ ಗ್ರಂಥ ಸಂಬಂಧಪಟ್ಟ ಗ್ರಂಥಗಳನ್ನು ಓದಕ್ಕೆ ಬರದೇ ಇರೋದು ಇಂಥ ಸಮಯವನ್ನು ಸದುಪಡಿಸ್ಕೊಳ್ಳಿ. ಬರದೇ ಇರೋರು ಸಹ ಕೇಳ್ತಾ ಇದ್ರೆ ಅದು ಅನುಭವ ಆಗೋದು. ಕೇಳ್ತಾ ಇದ್ರೆ ಎಲ್ಲ ವಿಚಾರಗಳು, ಶಬ್ದಗಳ ಪರಿಚಯ ಆಗೋದು, ಅರ್ಥ ಆಗೋದು. ಅದನ್ನು ಮಾಡಿ ಜೀವನ ಪರ್ಯಂತ ಯೋಗ ಸಾಧನೆ ಮಾಡಿ. ಮನಸ್ಸನ್ನ ವಶಕ್ಕೆ ತೆಗೆದುಕೊಳ್ಳೋಕೆ ಅಭ್ಯಾಸ ಮಾಡಬೇಕು. ನೀವು ಅಭ್ಯಾಸ 1-2 ದಿನಕ್ಕೆ ಅವು ಸಾಧ್ಯ ಆಗೋದಿಲ್ಲ. ಮನಸ್ಸು ವಶಕ್ಕೆ ಬರೋದಿಲ್ಲ. ಅಭ್ಯಾಸ ಮಾಡಿ ಅಂತ ಪ್ರತಿನಿತ್ಯ ಅಭ್ಯಾಸ. ಅದಕ್ಕೆ ಧ್ಯಾನ, ಸ್ಮರಣೆ, ಜಪ ಇವುಗಳನ್ನು ಮಾಡಿ ಅಂತ ಹೇಳೋದು. ಕೃಷ್ಣನು ಸಹ ಇಲ್ಲಿ ಅರ್ಜುನನಿಗೂ ಸಹ ಅದೇ ಹೇಳ್ತಾನೆ. ಕೃಷ್ಣ ಕೇಳ್ತಾನೆ, ಮನಸ್ಸನ್ನ ನಿಲ್ಲಿಸು ಅಂತ ಹೇಳ್ತೀರಪ್ಪ. ಮನಸ್ಸು ನಿಲ್ಲೋದಿಲ್ಲ. ಹೇಳ್ತಾನೆ, ಅಸಂಶಯೋ ಮಹಾಬಾಹೋ ಮನೋ ದುರ್ನಿಗ್ರಹಂ ಚಲಂ ಅಭ್ಯಾಸೇನ ತು ಕೌಂತೆಯ ವೈರಾಗ್ಯೇನ ಚ ಗೃಹ್ಯತೆ.
ಕೃಷ್ಣ ಅರ್ಜುನ ಮನಸ್ಸನ್ನ ತಡೆಯೋದಿಕ್ಕಾಗೋದಿಲ್ಲ, ನಿಲ್ಸೋದಿಕ್ಕಾಗೋದಿಲ್ಲ. ಚಂಚಲ ಸ್ವಭಾವ ಗೊತ್ತು, ಅದು ನಿಶ್ಚಯ, ನನಗೆ ಗೊತ್ತು. ಕೃಷ್ಣನ್ ಹೇಳ್ತಾರೆ ನನಗೆ ಗೊತ್ತಪ್ಪ, ಮನಸ್ಸನ್ನ ನಿಲ್ಸಕ್ಕಾಗಲ್ಲ, ಅದು ಚಂಚಲ. ನಿಲ್ಸಕ್ಕೆ ಏನ್ ಮಾಡ್ಬೇಕಪ್ಪ? ಪ್ರಯತ್ನ ಮಾಡು, ಶ್ರಮ ಪಡಬೇಕು ದಿನನಿತ್ಯ. ಮತ್ತು ವೈರಾಗ್ಯ. ವೈರಾಗ್ಯ ಅಂದರೆ ಪ್ರಾಣಿ ಪದಾರ್ಥಗಳ ಮೇಲೆ ಇರ್ತಕ್ಕಂಥ ರಾಗವನ್ನು, ಪ್ರೇಮವನ್ನು ಕಡಿಮೆ ಮಾಡ್ತಾ 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 ಹೋಗೋದು, ಕೊನೆಗೆ ಬಿಟ್ಟು ಬಿಡೋದು. ಅದೇ ಬಿಡುತ್ತೆ. ಸಮಯ ಸಂದರ್ಭ ಎಲ್ಲ ನಿಮಗೆ ಪಾಠ ಕಲಿಸುತ್ತೆ. ಯಾವಾಗ ಸತ್ಸಂಗ ಕೇಳ್ತಾ ಇದ್ದಾಗ ಅದೆಲ್ಲ ಅನುಭವ ಆಗುತ್ತೆ. ಓ, ಇದು ಸರಿಯಾದ ಸಮಯ ನಾನು ಮೋಹ ಬಿಡೋದಕ್ಕೆ. ಏನೂ ಆಗೋದಿಲ್ಲ, ಏನು ಹೆಚ್ಚು ಕಡಿಮೆ ಆಗಲ್ಲ, ಏನು ಬದಲಾವಣೆನೂ ಆಗೋದಿಲ್ಲ. ನಿನ್ನೆ ಬಿಟ್ಟು ಹೊರಟೋಗ್ಬಿಡ್ತಾರೆ. ಮರಣ ಆದಮೇಲೆ ನಿನ್ನ ದೇಹನ ಯಾರು ಇಟ್ಕೊಳ್ಳೋದಿಲ್ಲ. ಎಷ್ಟು ಪ್ರೀತಿ ಮಾಡ್ತಾ ಇದ್ರು ಸಹ ಮಗನ ಇಟ್ಕೊಳ್ತಾನ, ಮಗಳು ಇಟ್ಕೊಳ್ತಾಳ, ಹೆಂಡತಿ ಇಟ್ಕೊಳ್ತಾರ, ಗಂಡ ಇಟ್ಕೊಳ್ತಾರ, ನೆಲ ನೋಡ್ತಾ ಇದ್ದೀವಿ ಅಲ್ವರಾ? ದೇಹ ಮರಣ ಆದಮೇಲೆ ಸಮಯ ಸಮಯ ಹೇಳ್ತಾರೆ ಎಲ್ಲರಿಗೂ. ಇಷ್ಟು ಗಂಟೆಗೆ ಎತ್ಬಿಡ್ತೀವಪ್ಪ, ಬಂದ್ಬಿಡಿ, 1-2 ಗಂಟೆನೋ ಮುಂಚೆನೋ ಹೇಳ್ತಾರೆ. ಹಾಗಾಗಿ ನಾವು ಮೊದಲಿಂದಲೇ ಅಭ್ಯಾಸ ಮಾಡ್ಕೊಬೇಕು. ಮೋಹವನ್ನು ಬಿಡೋ ಅಭ್ಯಾಸ. ದುಃಖ ಆಗತ್ತೆ ಒಬ್ರು ಹೋದ್ಮೇಲೆ, ಅದನ್ನೇ ನಾವು ಚಿಂತನೆ ಮಾಡೋಕ್ಕಾಗತ್ತಾ? ಚಿಂತೆ ಮಾಡ್ಕೊಂಡು ಕೂತ್ಕೊಳಕ್ಕಾಗತ್ತಾ? ಮಾಡ್ತಾ ಕೂತಿದ್ರೆ ನಾವು ಕೃಶರಾಗ್ತೀವಿ. ಕೃಶ ಅಂದರೆ ನಮ್ಮ ಆರೋಗ್ಯ ಕೆಡುತ್ತೆ, ನಮ್ಮ ಊಟೋಪಚಾರಗಳಿಗೆ ತೊಂದರೆ ಆಗುತ್ತೆ ಕೆಲಸ ಮಾಡಲಿಲ್ಲ ಅಂದರೆ. ಹಾಗಾಗಿ ಮೋಹವನ್ನು, ಮಮತೆಯನ್ನು ಬಿಡುವಂತರಾಗಿ ಅದು ಹೇಳ್ತಾರೆ. ಪ್ರಯತ್ನ, ಪ್ರತಿನಿತ್ಯ ಮನಸ್ಸನ್ನು ನಿಗ್ರಹ ಮಾಡೋದಕ್ಕೆ ಒಂದು ಗುರುಗಳ ಸ್ಮರಣೆ, ಅವ್ರು ಏನು ಮಂತ್ರ ಕೊಟ್ಟಿರ್ತಾರೋ ಅದರ ಸ್ಮರಣೆ, ಅವ್ರನ್ನ ನೆನೆಸುತ್ತಾ ಸ್ಮರಣೆ ಮಾಡ್ತಾ ಇದ್ದಾರೆ ಪ್ರತಿನಿತ್ಯ, ಬೆಳಿಗ್ಗೆ ಸಾಯಂಕಾಲ ಯಾವಾಗಾದರೂ ಸರಿ. ಆಗ ಮಾಡಿದಾಗ ನೀನು ಅದು ವಶಕ್ಕೆ, ನೀನು ಅದನ್ನ ವಶ ತೆಗೆದುಕೊಳ್ತೀಯ. ನೀನು ಹೇಳ್ದಂಗೆ ಆ ಮನಸ್ಸು ಕೇಳುತ್ತೆ. ಹಾಗಾಗಿ ಅಭ್ಯಾಸ ಮಾಡು, ವೈರಾಗ್ಯವನ್ನು ಮಾಡು. ಅದೇನು ಜೀವನ ಪರ್ಯಂತ ಸ್ವಲ್ಪ ಮಾಡ್ತಾ ಅನುಭವ ಆಗತ್ತೆ. ಅದನ್ನು ಮಾಡ್ಕೊಳ್ಳೋದು ಯೋಗ. ನಾವು ಬೋಧನೆ ಬಿಟ್ರೆ ಅದು ನಮ್ಮ ಮಾರ್ಗದ ಹೋಗುತ್ತೆ. ಯೋಗ ನಮ್ಮ ದೇಹವನ್ನು ಕೆಡಿಸಿದ್ರೆ, ಯೋಗ ನಮ್ಮ ತಿಳಿಯೋ ತಿಳಿಯೋದು, ಆತ್ಮವನ್ನ ತಿಳಿಯೋ ಕೊಂಡೋಗುತ್ತೆ. ಕೊಳೆಯಿಂದ ಕೂಡಿದ್ದು ಮಲಿನತೆ. ತಾಯಿಗ ಮಲಿನತೆಯಿಂದ ಇದೆಯೋ, ಬೇರೆ ತರ ಏನಾದ್ರೂ ಇದೆಯಾ? ಇಲ್ಲ, ಮಲಿನತೆಯಲ್ಲಿ. ಯೋಗ ಸ್ವಚ್ಛವಾಗಿದೆ, ನಮ್ಮ ಜ್ಞಾನ, ಆತ್ಮಜ್ಞಾನ ಸ್ವಚ್ಛವಾಗಿದೆ. ನಮ್ಮ ಸ್ವರೂಪ ಅದರಲ್ಲಿ ಏನೂ ಕೊಳೆ ಇಲ್ಲ. ಭೋಗ ನಮಗೆ ಕಷ್ಟ ಕೊಡುತ್ತೆ, ಭೋಗ ನಮಗೆ ಕಷ್ಟ ಕೊಡುತ್ತೆ. ಒಳ್ಳೆ ಸಿನಿಮಾ ಬರ್ತಾ ಇದೆ ಟಿವಿನಲ್ಲಿ, ಎಷ್ಟು ಗಂಟೆಗಳ ಕಾಲ ಕುಳಿತು ನೋಡೋದಕ್ಕೆ ಸಾಧ್ಯ? 1-2 ಗಂಟೆ ಟೈಮು. ಇನ್ನೂ ಹೆಚ್ಚು ಹೊತ್ತು ಕುಳಿತುಕೊಂಡ್ರೆ ಕಣ್ಣಿನ ಬಾಧೆ ಬಂದ್ಬಿಡುತ್ತೆ, ಕುಳಿತುಕೊಳ್ಳೋಕ್ಕಾಗೋದಿಲ್ಲ. ಅವೆಲ್ಲ ಉದಾಹರಣೆಗಳು. ಕುಳಿತುಕೊಂಡು 5-6 ಗಂಟೆ ಕುಳಿತುಕೊಂಡು ನೋಡೋದಕ್ಕಾಗತ್ತಾ?
ಇಲ್ಲ. ನೋಡಿ, ಅದೇ ಭೋಗ ಪೀಡ ತೊಂದರೆ ಕೊಡುತ್ತೆ, ಕಷ್ಟ ಕೊಡುತ್ತೆ. ಅದೇ ಯೋಗ ಜ್ಞಾನ ಶಾಂತಿ ಕೊಡುತ್ತೆ. ನಿಮಗೆ ಯೋಗ ಏನು ಶಾಂತಿ ಕೊಡುತ್ತೆ. ಯಾರು ಯೋಗ ಮಾರ್ಗದಲ್ಲಿದ್ದಾರೋ ಅವರೆಲ್ಲ ಧನ್ಯರು, ಕೃತಾರ್ಥರು. ಜ್ಞಾನ ಮಾರ್ಗದಲ್ಲಿರು ಅಂದರೆ ಅವರು ಈ ಹುಟ್ಟು ಸಾವಿರ ಬಂಧನದಿಂದ ಬಿಡುಗಡೆ ಆಗ್ತಾರೆ. ಮತ್ತು ಅಂತಹವರನ್ನ ಗುರುತಿಸ್ತಾರೆ. ಎಲ್ಲರೂ ಗುರುತಿಸಕ್ಕಾಗ ಬೇಡ, ಕೆಲವರು ಗುರುತಿಸಿ ಅವರಿಗೆ ಪೂಜ್ಯತೆಯನ್ನು ಕೊಡ್ತಾರೆ. ನೋಡಿ, ಕಬೀರ್ ಸಾಹೇಬರು ಆಗದಿಂದ ಇದ್ದಾರೆ, ಅವರಿಗೆ ಪೂಜ್ಯತೆ ಇದೆ. ಅವರಿಂದ ಹಿಂಬಾಲಕರು ಎಷ್ಟೋ ಜ್ಞಾನಿಗಳು, ಅವ್ರಿಗೆಲ್ಲ ಪೂಜ್ಯತೆ, ಗೌರವ ಕೊಡ್ತಾರೆ. ಅದರಿಂದ ಇಲ್ಲೇನು ಹೇಳ್ತಾ ಇದ್ದಾರೆ, ಭೋಗವನ್ನು ಬಿಡಿ, ಯೋಗದ ಮಾರ್ಗವನ್ನು ಆಯ್ಕೆ ಮಾಡ್ಕೊಳ್ಳಿ. ಯೋಗದ ಮಾರ್ಗವನ್ನು ಆಯ್ಕೆ ಮಾಡಿಕೊಂಡ ಮೇಲೆ ನಿಮ್ಮ ಮನಸ್ಸನ್ನ ಚಂಚಲ ಚಿತ್ರನಾಗಿಗೊಳಿಸಬೇಡಿ. ಪ್ರತಿನಿತ್ಯ ಇದರಲ್ಲಿ ಅಭ್ಯಾಸ ಮಾಡಿಕೊಳ್ಳಿ. ಪ್ರತಿನಿತ್ಯ ಜ್ಞಾನದ ಮಾರ್ಗವನ್ನು ತಿಳಿಯೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಸ್ವರೂಪವನ್ನು ತಿಳಿಯೋದಕ್ಕೆ ಅಭ್ಯಾಸ ಮಾಡಿಕೊಳ್ಳಿ. ಸತ್ಸಂಗ, ಭಜನೆ, ಗುರುಸ್ಮರಣೆ ಇವುಗಳನ್ನೆಲ್ಲ ಕೇಳ್ತಾ ಇರಿ. ಇದು ಯೋಗ ಮಾರ್ಗ. ಇನ್ನು ಉಳಿದಿದ್ದು ಇದನ್ನು ಹೊರತುಪಡಿಸಿ ಎಲ್ಲ ಭೋಗ ಮಾರ್ಗ. ಪ್ರಪಂಚದಲ್ಲಿ ಏನೇನಿದೆಯೋ ಎಲ್ಲವೂ ಭೋಗ ಮಾರ್ಗ. ಅವುಗಳಿಂದ ದುಃಖನೇ. ಯಾರೂ ಸುಖವಾಗಿಲ್ಲ, ಶಾಶ್ವತವಾದ ಸುಖವನ್ನು ಪಡೆದಿಲ್ಲ, ಯಾರೂ ಪಡೆದಿಲ್ಲ, ಪಡೆಯೋದು ಇಲ್ಲ, ಮುಂದೆನೂ ಸಹ ಪಡೆಯೋದು ಇಲ್ಲ. ಇದು ನಿಶ್ಚಯ. ಅದರಿಂದ ನಾವೇನು ಮಾಡಬೇಕು, ನಮ್ಮ ಗುರಿಯಲ್ಲಿ ದೃಢತೆಯಿಂದ ಇರಬೇಕು. ದೃಢತೆಯಿಂದ ಇರೋದು ಅಭ್ಯಾಸ ಮಾಡಿಕೊಳ್ಳಿ. ಯೋಗದ ಕಡೆ, ಜ್ಞಾನದ ಕಡೆ ನಿಮ್ಮ ಮನಸ್ಸನ್ನು ತೊಡಗಿಸ್ಕೊಳ್ಳಿ. ನಿಮ್ಮ ಸ್ವರೂಪವನ್ನು ತಿಳಿಯಿರಿ ಅನ್ನೋ ಒಂದು ವಿಚಾರವನ್ನು ಇದರಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ. ನನ್ನ ಹಾಗೆ ಎಲ್ಲರೂ ಚೈತನ್ಯ ಜೀವಿಗಳು, ನನ್ನ ಹಾಗೆಲ್ಲ ಆತ್ಮಸ್ವರೂಪಿಗಳು ತಿಳಿದು ಕರುಣೆಯಿಂದ ನಡ್ಕೊಳ್ಳಿ. ನಿಮ್ಮ ಸ್ವರೂಪವನ್ನು, ನಮ್ಮೆಲ್ಲರ ಆತ್ಮವನ್ನು ಅದರ ಧ್ಯಾನದಲ್ಲಿ ತೊಡಗಿಸಿಕೊಳ್ಳಿ. ಇದು ನಿಜವಾದ ಸತ್ಕರ್ಮ. ಇನ್ನು ಪೂಜೆ ಪುನಸ್ಕಾರಗಳು ಇವೆಲ್ಲ ಬಾಹ್ಯದ ಪೂಜೆಗಳು. ನೋಡಿ, ಹೇಳ್ತಾರೆ ಇಲ್ಲಿ, ದೇಹದ ಒಳಗೆ ಇರುವ ದೇವರನ್ನು ಕಾಣಲಾರದೆ ಅಲ್ಲಲ್ಲಿ ಹುಡುಕುವುದೇಕೆ? ಕೈಯಾರ್ಥ ಇದು. ಎಲ್ಲರ ದೇಹದಲ್ಲಿ ದೇಹೋ ದೇವಾಲಯ ಪ್ರೋಕ್ತೋ ಜೀವೋ ದೇವಸ್ಸನಾತನ ತಜೇದ ಜ್ಞಾನ ನೈರ್ಮಾಲ್ಯಂ ಸೋಹಂ ಭಾವೇನ ಪೂಜೆ. ದೇಹವೇ ದೇವಾಲಯ, ಜೀವವೇ ಶಿವಲಿಂಗ, ನಿಮ್ಮ ಸ್ವರೂಪವೇ. ತಜೇದ ಜ್ಞಾನ ನೈರ್ಮಾಲ್ಯ, ಅಜ್ಞಾನವನ್ನು ಕಳ್ಕೊಳ್ಳಿ. ಸೋಹಂ ಭಾವೇನ ಪೂಜೆ. ಸೋ ಅಂದರೆ ಅದು, ಹಮ್ ಅಂದರೆ ತಾನು. ಅದನ್ನು ಪೂಜೆ ಮಾಡುವಂತರಾಗಿ ಅದರಿಂದ ಹೇಳ್ತಾರೆ, ನಿಮ್ಮಲ್ಲೇ ದೇವರಿದ್ದಾರೆ. ಇದಕ್ಕೆ ಆದ್ಯತೆ ಕೊಡಿ. ನಿಮ್ಮನ್ನೇ ಒಂದು ತಿಳ್ಕೊಳ್ಳೋಕ್ಕೆ. ಬೇರೆ ವಿಚಾರಗಳು ಅವುಗಳಿಂದ ಲಾಭ ಕಡಿಮೆ. ಕ್ಷಣಿಕವಾದ ಆನಂದ ಅವೆಲ್ಲ ಒಂದೊಂದು ಸಾಂಸ್ಕೃತಿಕ ಆಚರಣೆಗಳು. ನಮ್ಮನೆ ಕರಗ ಆಯಿತು, ಅದೊಂದು ಧರ್ಮದ ಆಚರಣೆ ಅಷ್ಟೇ. ಅವರೇ ಮಾಡೋದು, ಬೇರೆ ಯಾರನ್ನ ಮಾಡ್ತಾರಾ? ವೈದಿಕುಲ ಅಂತ ಅವರೇ ಮಾಡೋದು. ಹಾಗೆ ಅವನೊಂದು ಮತ ಸಂಪ್ರದಾಯದ ಆಚರಣೆ, ಅದನ್ನೆಲ್ಲ ಸಂತೋಷ ಪಡಿ ಮಾಡ್ತಾರೆ. ಆದರೆ ಅವುಗಳಿಂದ ಏನು ಮುಕ್ತಿ ಇದೆಯಾ? ಬಿಡುಗಡೆ ಇದೆಯಾ? ಒಂದು ಉತ್ಸವ, ಸಂತೋಷ ಪಡಿ. ಎಲ್ಲ ಸಮಾಜದ ಜನ ಇರ್ತಾರೆ, ಭಾಗವಹಿಸೋಣ, ಹೋಗೋಣ, ಕೇಳೋಣ. ಆದರೆ
ಅವುಗಳಿಂದ ಮುಕ್ತಿ ಇಲ್ಲ. ಅಲ್ಲೋಗಿ ಸೇರೋದ್ರಿಂದ ಮಾತನಾಡೋದ್ರಿಂದ ಸ್ವಲ್ಪ ಸಂತೋಷ ಸಿಗುತ್ತೆ. ಬಂಧುಗಳು ಬಳಗ ಪರಿವಾರದವರು ಅವರು ಇವರು ಸಿಗ್ತಾರೆ. ಇದನ್ನೆಲ್ಲರೂ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಆದರೆ ಅದನ್ನೆಲ್ಲರೂ ಮಾಡ್ಬೋದು. ಇದು ಕೆಲವು ಜನಕ್ಕೆ, ಯಾರ್ಯಾರಿಗೆ ಒಳ್ಳೆ ಸಂಸ್ಕಾರ ಇದೆಯೋ ಅವ್ರು ಬಂದು ಇಲ್ಲಿ ಭಾಗವಹಿಸ್ತಾರೆ. ಎಲ್ಲರೂ ಯಾಕೆ ಬರೋದಿಲ್ಲ? ಅವ್ರಿಗೆ ಸಂಸ್ಕಾರ ಇಲ್ಲ, ಆ ಒಂದು ಪುಣ್ಯ ಇಲ್ಲ. ನಾವೆಲ್ಲ ಪುಣ್ಯವಂತರು, ಬರ್ತಾ ಇದ್ದೀವಿ, ಕೇಳ್ತಾ ಇದ್ದೀವಿ, ಆಚರಣೆ ಮಾಡ್ತಾ ಇದ್ದೀವಿ. ಇದನ್ನು ಜೀವನ ಪರ್ಯಂತ ಮಾಡೋಣ ಮತ್ತು ಈ ಅಪಾರವಾದ ಹುಟ್ಟು ಸಾವಳ ಬಂಧನದಿಂದ ಬಿಡುಗಡೆಯಾಗೋಣ. ಆ ಮಾರ್ಗದಲ್ಲಿ ನಿಮ್ಮನ್ನು ಸದ್ಗುರು ಕಬೀರ್ ಸಾಹೇಬರು, ಹನುಮಾನ್ ಸಾಹೇಬರು, ಎಲ್ಲ ಸಂತ ಮಹಾತ್ಮರು ನಡೆಸ್ಕೊಂಡು ಹೋಗಲಿ. ಮತ್ತೆ ಒಂದು ಈ ಸತ್ಸಂಗವನ್ನು ಕೇಳುವಂಥ ಅವಕಾಶವನ್ನು ಕೊಡುವುದಾಗಲಿ ಅಂತ ಆ ಗುರುಗಳಲ್ಲಿ ಪ್ರಾರ್ಥನೆ ಮಾಡ್ತಾ ಇವನ್ನ ಸತ್ಸಂಗ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. बोलिए श्री सतनाम आदि कबीर साहेब की, सद्गुरु श्री हनुमान साहेब की जय, गुरु माता जी की जय, सर्व संत महंत की जय। जय जय सत्य कबीर, सतनाम सत सुख, सतरत हतकानी साहेब, सतरत हतकानी, विगत कलेश सकदामी, विगत कलेश सकदामी, त्रिभुवन प्रतिष्ठानी साहेब। जय जय सत्य कबीर, जयतु कबीर, नाशक भवतीर साहेब, नाशक भवतीर, दारो मनुज शरीरम, दारो मनुज शरीरम, शिशुवर शरतीरम साहेब। जय जय सत्य कबीर, कमला पत्र पर शोभातीत कैसे साहेब, शोभातीत कैसे, नीलाचल पर राजिता, नीलाचल पर राजिता, मुक्तामणि जैसे साहेब। जय जय सत्य कबीर, परम मनोहर रूप, प्रमुदित सुख राशि साहेब, मुक्त सुख राशि, आदि अविनाशी, आदि अविनाशी, काशी प्रवासी साहेब। जय जय सत्य कबीर, प्रगटे तनदारी से, प्रगटे तनदारी, पारक रूप विहारी, पारक रूप विहारी, अविचल अविकारी साहेब। जय जय सत्य कबीर, साहेब कबीर की आरती अगणित हरि साहेब, गणित हरि, धर्मदास बलिहारी, धर्मदास बलिहारी, मुद मंगलकारी साहेब। जय जय सत्य कबीर, साहेब कबीर की आरती जो कोई न रहा वै साहेब, जो कोई न रहा वै, भक्ति पदारथ पावै, मोक्ति पदारथ पावै, भव में नहीं हावै साहेब। जय जय सत्य कबीर, बोलिए श्री सतनाम आदि कबीर साहेब की।
जय। सद्गुरु श्री आनंद साहेब की जय। गुरु माता की जय। सर्व संत महंत की